ಪ್ರಿಯ ಆಸರೆ ಟಿವಿ ವೀಕ್ಷಕರೇ, ಸಂತೋಷದ ಕುಟುಂಬ ಈ ಕಾರ್ಯಕ್ರಮದಲ್ಲಿ ಇಂದು ನಮ್ಮ ಜೊತೆಯಲ್ಲಿ ಸಹೋದರ ಅಣ್ಣಿ ಹಾಗೂ ಸಹೋದರಿ ಜಾನಕಿ ಅವರಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ನಿಜ ಜೀವನದಲ್ಲಿ ನಡೆದಂತಹ ದುರ್ಘಟನೆಗಳು ಮತ್ತು ಆ ದುರ್ಘಟನೆಗಳಿಂದ ದಂಪತಿಗಳು ಹೇಗೆ ಹೊರಗಡೆ ಬಂದರು ಎಂಬ ಸತ್ಯ ಸಂಗತಿಯನ್ನು ಸಾಕ್ಷಿ ರೂಪದಲ್ಲಿ ತಮಗೆಲ್ಲರಿಗೂ ನಾವು ತರಲಿಕ್ಕೆ ಇಷ್ಟಪಡ್ತೇವೆ. ಕಾರಣ ಇದು ಒಡೆದು ಹೋದ ಎಷ್ಟೋ ಕುಟುಂಬಗಳನ್ನು ಲೋಕದಲ್ಲಿ ನಾವು ನೋಡ್ತಾ ಇದ್ದೇವೆ. ಕೆಲವೊಬ್ಬರು ಆತ್ಮಹತ್ಯೆಗೆ ಮುಂದಾಗ್ತಾರೆ, ಇನ್ನು ಕೆಲವರು ವಿವಾಹ ವಿಚ್ಛೇದನಕ್ಕೆ ಮುಂದಾಗ್ತಾರೆ, ಇನ್ನು ಕೆಲವರು ಜಗಳ ಮಾಡಿಕೊಂಡು ಕೈಕಾಲು ಮುರುಕೊಂಡು ಕೂಡ ಹಾಗೆ ಜೀವನ ಸಾಗಿಸೋರು ಕೂಡ ಇರ್ತಾರೆ. ಆದರೆ ಇದು ಸತ್ಯವಾದ ಸಂಗತಿ. ಲೋಕದಲ್ಲಿ ನಾವು ನೋಡ್ತಾ ಇದ್ದೇವೆ, ಒಡೆಯಲ್ಪಟ್ಟಂಥ ಎಷ್ಟೋ ಕುಟುಂಬಗಳು ಅವ್ರಿಗೆ ಹುಟ್ಟಿದಂಥ ಮಕ್ಕಳ ಜೀವಿತದಲ್ಲಿ ಕೂಡ ಅದು ಪರಿಣಾಮವನ್ನು ಬೀರಿ ಆ ಮಕ್ಕಳ ಜೀವಿತವನ್ನು ಕೂಡ ಆಗುವಂಥದ್ದನ್ನು ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಇವತ್ತು ನಮ್ಮೊಂದಿಗೆ ಅಣ್ಣಿ ಮತ್ತು ಸಹೋದರಿ ಜಾನಕಿ ಅವರಿದ್ದಾರೆ. ಅವರ 4 ಜನ ಮಕ್ಕಳು. ಮೊದಲ ಮಗಳು ದಿವ್ಯಾ, ನಂತರ ದೀಪ್ತಿ, ಧೀರಜ್ ಹಾಗೂ ದೀಕ್ಷಾ ಎಂಬ ಈ 4 ಮಕ್ಕಳೊಂದಿಗೆ ಅವರು ನಮ್ಮ ಆಸರೆ ಟಿವಿ ಸ್ಟುಡಿಯೋಗೆ ಇವತ್ತು ಬಂದಿದ್ದಾರೆ. ಸಹೋದರ ಅಣ್ಣಿಯವರೇ, ನೀವು ಏನು ಕೆಲಸ ಮಾಡ್ತಾ ಇದ್ದೀರಿ? ಕೂಲಿ ಕೆಲಸ ಮಾಡ್ತಾ ಇದ್ದೀರಿ. ಹೌದು. ಓಕೆ. ನೀವು ನಿಮ್ಮ ಸ್ವಂತ ಊರು? ನಮ್ಮ ಸ್ವಂತ ಊರು ಪುಂಜಲ್ಕಟ್ಟೆ. ಓಕೆ. ಈಗ ನಿಮ್ಮ ದಾಂಪತ್ಯ ಜೀವಿತ ಯಾವ ರೀತಿಯಲ್ಲಿದೆ? ಈಗ ತುಂಬ ಸಂತೋಷ ಇದೆ. ಓಕೆ. ಸಿಸ್ಟರ್ ಜಾನಕಿ ಅವರೇ, ನಿಮ್ಮ ನೀವೇನು ಕೆಲಸ ಮಾಡ್ತಾ ಇದ್ದೀರಿ? ನಾನು ಕೂಲಿ ಕೆಲಸ ಮಾಡ್ತಾ ಇದ್ದೀರಿ. ಇವತ್ತು ಸಂತೋಷವಾಗಿದ್ದೀರಾ? ಓಕೆ. ಸಹೋದರ ಅಣ್ಣಿಯವರೇ, ನೀವು ನಿಮ್ಮ ಮದುವೆಗೆ ಎಷ್ಟು ವರ್ಷ ಆಯಿತು? ಮದುವೆಗೆ ಒಂದು 15 ವರ್ಷ ಆಯಿತು. 15 ವರ್ಷ ಆಯಿತು. ಮತ್ತು ಯೇಸುಸ್ವಾಮಿಯನ್ನು ನೀವು ಹೇಗೆ ಕಂಡುಕೊಂಡದ್ದು? ಅದು ನಮ್ಮ ಚಿಕ್ಕಪ್ಪನವರ ಒಟ್ಟಿಗೆ. ಎಷ್ಟು ವರ್ಷ ಆಯಿತು? ಸಾಧಾರಣ ಒಂದು 20 ವರ್ಷ ಆಗ್ಬೋದು. 20 ವರ್ಷ ಆಯಿತು ಅಲ್ಲ? ಹೌದು. ಸಹೋದರಿ ಜಾನಕಿ ಅವರೇ, ನೀವು ಯೇಸುಸ್ವಾಮಿಯನ್ನು ಹೇಗೆ ಕಂಡುಕೊಂಡದ್ದು? ನಾನು ನನ್ನ ಮಾವಂದಿರ ತಾಯಿಯ ಕೊಟ್ಟು ಇದು ಮದುವೆಗಿಂತ ಮುಂಚೆ ಅಲ್ಲ? ಮುಂಚೆ ನಂತರವ? ಮುಂಚೆ. ಓಕೆ. ಚಿಕ್ಕಪ್ಪನವರ ಮೂಲಕ ನಿಮಗೆ ಸುವಾರ್ಥ ಸಿಕ್ಕಿ, ಮಾವನವರು ಅಲ್ಲ, ಅವರ ಮೂಲಕ ಸುವಾರ್ಥ ಸಿಕ್ಕಿ ಮತ್ತೆ ಯೇಸುವನ್ನು ನೀವು ಕಂಡುಕೊಂಡದ್ದು. ಏನು ಕೆಲಸ ಮಾಡ್ತೀರಿ? ಕೂಲಿ ಕೆಲಸ ಮಾಡ್ತೀರಿ. ಓಕೆ. ನಿಮ್ಮ ಊರು, ಸ್ವಂತ ಊರು? ನಮ್ಮ ಕೊಲ್ಪದ ಬೈಲು. ಎಲ್ಲಿ? ಕೊಲ್ಪದ ಬೈಲು, ಮಡಂತ್ಯಾರ. ಕೊಲ್ಪದ ಬೈಲು. ಓಕೆ. ನಿಮ್ಗೆ ಎಷ್ಟು ಮಕ್ಕಳು? 4 ಮಕ್ಕಳು. ನೀವು ಈಗ ಮದುವೆ ಆದ ನಂತರ ನಿಮ್ಮ ದಾಂಪತ್ಯ ಜೀವಿತ ಯಾವ ರೀತಿ ಇತ್ತು ಹೇಳ್ತೀರಾ ನಮ್ಮ ವೀಕ್ಷಕರಿಗೆ? ನಮ್ಮ ಮದುವೆಯಾದ ಜೀವಿತದ ಇಷ್ಟುವರೆಗೆ ನಾವು ಅಂದರೆ ಒಂದು 5 ವರ್ಷದಿಂದ ನಾವು ತುಂಬ ಜಗಳ, ಹೊಡೆದಾಟ, ಕುಡುಕತನ ಎಲ್ಲ ಇತ್ತು. ಆರಂಭದ 5 ವರ್ಷಗಳು. ಹೌದು. ಆಮೇಲೆ ಸ್ವಲ್ಪ ನೀವು ಹೊಡಿತಿದ್ರ ನಿಮ್ಮ ಹೆಂಡತಿಗೆ? ಹೌದು, ಹೊಡಿತಿದ್ದೆ. ಕುಡಿದ ನಂತರವ ಕುಡಿದಕ್ಕೆ ಮುಂಚೆ? ಕುಡಿದಾಗಲೂ ಕುಡಿಯದಿದ್ದಾಗಲೂ ಏನಾದರೂ ಕಾರಣಗಳಿತ್ತ ಹೆಂಡತಿಗೆ ಹೊಡಿಲಿಕ್ಕೆ? ಹೌದು, ಹೀಗೆ ಜಗಳ, ಸಣ್ಣ ವಿಷಯದಲ್ಲಿ ಜಗಳ ಮಾಡಿ. ನೋಡಿ ಪ್ರಿಯರೇ, ಇವತ್ತು ಎಷ್ಟೋ ಹೆಂಡತಿಯರು ಅಳ್ತಾ ಇದ್ದಾರೆ. ಕಾರಣ ನಮ್ಮ ಗಂಡನಿಂದಿರ ಕಿರುಕುಳ, ಉಪದ್ರವಗಳು, ಕುಡಿದು ಬಂದು ಜಗಳ ಮಾಡುವಂಥದ್ದು, ಹೊಡೆಯುವಂಥದ್ದು, ಇಂಥ ಒಂದು ಸಂಗತಿಗಳನ್ನು ಲೋಕದಲ್ಲಿ ಅನೇಕ ಮನೆಗಳಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯವಾಗ್ತಾ ಇದೆ. ಇಂದು ಈ ಒಂದು ಕಾರ್ಯಕ್ರಮ ವೀಕ್ಷಿಸುವಂಥ ಸಂದರ್ಭದಲ್ಲಿ ಪ್ರಿಯ ಸಹೋದರಿಯರೇ, ನೀವು ಕೂಡ ಅಳುತ್ತಿರುವಂತಹ ಒಬ್ಬ ವ್ಯಕ್ತಿ, ಒಬ್ಬ ಸ್ತ್ರೀ ಆಗಿರಬಹುದು. ನಿಮಗೊಂದು ಪರಿಹಾರ ಖಂಡಿತ ಕರ್ತನು ಯೇಸುಸ್ವಾಮಿ ಕೊಡಲಿಕ್ಕೆ ಸಾಧ್ಯವಿದೆ ಎಂಬುದಾಗಿ ಈ ಒಂದು ಮಾಧ್ಯಮದ ಮೂಲಕ ನಿಮಗೆ ಸಂದೇಶ ಕೊಡಲಿಕ್ಕೆ ನಾನು ಇಷ್ಟಪಡ್ತೇನೆ. ಸಿಸ್ಟರ್, ಈಗ ಮದುವೆಯ ನಂತರ ನಿಮ್ಮ ಜೀವಿತ ಯಾವ ರೀತಿಯಲ್ಲಿ ಹೋಗ್ತಾ ಇತ್ತು? ದಾಂಪತ್ಯ ಜೀವಿತ ಹೇಗಿತ್ತು? ಅಂದರೆ ತುಂಬ ಒಂದು ರೀತಿಯ ಗಲಿಬಿಲಿ, ಒಂಥರ ಬದುಕುವುದೇ ಬೇಡ ಆ ರೀತಿಯ ಒಂದು ಸಮಸ್ಯೆ. ಏಕೆ ಏನು ಕಾರಣ ಸಿಸ್ಟರ್? ಅಂದರೆ ಪತಿ ಕುಡಿಯುವುದರ ನಿಮಿತ್ತ ಅವರು ಕುಡಿತಿದ್ರು, ಮತ್ತೆ ಬೇರೆ ಹೊರಗಿನ ಎಲ್ಲ ಹೀಗೆ ಹೊರಗಿನ ಸಂಬಂಧಗಳಿತ್ತ, ಅನ್ಯ ಸ್ತ್ರೀಯರ ಸಂಬಂಧ.
ಓಕೆ. ಹಾಗೆಲ್ಲ ಇತ್ತು ಅವರಿಗೆ. ಅದು ನನಗೆ ಯೋಚಿಸಿ ನಾನು ಬದುಕೋದೇ ಬೇಡ ಆ ರೀತಿ ಒಂದು ರೀತಿಯ ಇದರ ನಿಮಿತ್ತವಾಗಿ ನಿಮ್ಮಲ್ಲಿ ಜಗಳಗಳಾಗ್ತಾ ಇತ್ತು, ಮತ್ತೆ ಅವರು ಕುಡಿದು ಬಂದು ನಿಮ್ಮ ಮೇಲೆ ಕೂಡ ಕೈ ಮಾಡ್ತಿದ್ರು ಅಲ್ಲ, ಕರೆಕ್ಟ್ ಅಲ್ಲ? ಅವಾಗ ನಿಮ್ಮ ಪ್ರತಿಕ್ರಿಯೆ ಏನಾಗಿತ್ತು? ಅಂದ್ರೆ ಒಂದೊಂದ್ಸರಿ ಸಾಯುವಂತ ಆ ರೀತಿ ಪರಿಸ್ಥಿತಿ, ಸಾಯ್ಬೇಕೆಂಬುದಾಗಿ ಆಲೋಚನೆ ಬರ್ತಿತ್ತು. ಆದ್ರೂ ಒಂದು ರೀತಿಯಲ್ಲಿ ನನಗೆ ಒಂದೊಂದು ಸಮಯದಲ್ಲಿ ನನಗೆ ನಾನು ಒಂದು ಸಭೆಯಲ್ಲಿ ನಾನು ಕೇಳಿದೆ, ನಮಗೆ ಸಮಸ್ಯೆ ಬರುವಾಗ ನಾವು ಮೊಣಕಾಲೂರಿ ಪ್ರಾರ್ಥನೆ ಮಾಡುವುದರ ನಿಮಿತ್ತ ನಮಗೆ ಆ ಸಮಸ್ಯೆಯಿಂದ ನಾವು ಜಯ ಹೊಂದುತ್ತೇವೆ ಎಂಬುದಾಗಿ. ಆ ರೀತಿ ನಾನು ಪ್ರಯತ್ನ ಪಟ್ಟೆ. ನಾನು ಕೂಡ ಅದೇ ರೀತಿಯಲ್ಲಿ ನಾನು ಪ್ರಯತ್ನ ಪಟ್ಟೆ. ಸಮಸ್ಯೆ ಬಂದಾಗ ನಾನು ಯಾರಿಲ್ಲದ ಸಮಯದಲ್ಲಿ ನಾನು ಮೊಣಕಾಲೂರಿ ದೇವರ ಹತ್ರ ಪ್ರಾರ್ಥಿಸ್ತಿದ್ದೆ. ದೇವರೇ ನನಗೆ ಅಂದ್ರೆ ಯಾವ ರೀತಿಯಲ್ಲಿ ಪ್ರಾರ್ಥಿಸಬೇಕಂತ ನನಗೆ ಕಂಡುಕೊಂಡಿದ್ದೇನೆ. ಆದ್ರೆ ಸರಿಯಾದ ರಕ್ಷಣೆ ಎಂಬುದಾಗಿ ಸರಿಯಾದ ರೀತಿಯಲ್ಲಿ ಅಂದ್ರೆ ನಿಮಗೆ ವಾಕ್ಯದ ಅಷ್ಟು ಜ್ಞಾನ ಇರಲಿಲ್ಲ. ಆನಂತರ ಒಂದು 4 ವರ್ಷದಿಂದ ನಾನು ಹೊರದೇಶಕ್ಕೆ ಹೋದೆ. 4 ವರ್ಷ ಮುಂಚೆ ಅಬುದಾಬಿಗೆ ಹೋದೆ. ಆನಂತರ ರೋಷನ್ ಪಾಸ್ಟರ್ ಮೂಲಕ ನನಗೆ ಕೆಲವು ರೀತಿಯ ಒಂದು ವಾಕ್ಯದ ಆಲೋಚನೆ ಮತ್ತು ವಾಕ್ಯದ ಜ್ಞಾನಗಳು ನನಗೆ ತಿಳಿಯಿತು. ಮತ್ತೆ ನಾನು ಮನುಷ್ಯರಿಗೆ ತುಂಬ ಭಯ ಪಡ್ತಿದ್ದೆ. ಅಂದರೆ ಪಾಸ್ಟರ್ ಕೆಲವು ರೀತಿಯಲ್ಲಿ ಸಂದೇಶ ಕೊಡುವಾಗ ನನ್ನ ಹೃದಯವನ್ನು ಮುಟ್ತಿತ್ತು. ನಾನು ಯಾವ ರೀತಿಯಲ್ಲಿ ಪ್ರಾರ್ಥಿಸಬೇಕು ಎಂಬುದಾಗಿ ರೋಷನ್ ಪಾಸ್ಟರ್ ಮೂಲಕ ನಾನು ತಿಳಿದುಕೊಂಡೆ. ತುಂಬ ಜ್ಞಾನ ಬಂತು ನನಗೆ. ಮತ್ತೆ ಪ್ರಾರ್ಥಿಸಲು ಕೂಡ ಅಲ್ಲಿಯೇ ನಾನು ಕಲಿತುಕೊಂಡೆ. ಆ ರೀತಿ ನಾನು ಪ್ರಾರ್ಥಿಸ್ತಾ ಮತ್ತೆ ನಾನು ತುಂಬ ಬಲ ಹೊಂದಿದೆ. ನಾನು ಮತ್ತೆ ಸತತವಾಗಿ ನಾನು ನನ್ನ ಪತಿಗೋಸ್ಕರ ನಾನು ಉಪವಾಸ ಮಾಡಿ ನಾನು ಪ್ರಾರ್ಥಿಸ್ತಾ ನಾನು ಬಹಳ ಪ್ರಯತ್ನ. ಯಾವಾದರೂ ನಿಮ್ಮ ಪತಿಯನ್ನು ಬಿಟ್ಟು ಹೋಗಬೇಕು, ಬೇರೆ ಹೋಗಬೇಕು, ವಿವಾಹ ವಿಚ್ಛೇದನ ಮಾಡ್ಕೋಬೇಕಂತ ಯಾವ್ದಾದ್ರು ಯೋಚನೆ ಮಾಡಿದ್ದೀರಾ? ಇಲ್ಲ, ಖಂಡಿತವಾಗಿ ಮಾಡಲಿಲ್ಲ. ಯಾಕೆ, ಏನು ಕಾರಣ? ಯಾಕೆಂದ್ರೆ ನಾನು ಯೇಸುವನ್ನು ನಂಬಿದ್ದೆ. ನನಗೆ ಒಂದು ಭಯ ಇತ್ತು, ದೇವರ ಭಯ ಇತ್ತು ನನ್ನಲ್ಲಿ. ದೇವರ ವಾಕ್ಯ ಕೂಡ ಹೇಳ್ತದೆ, ಮತ್ತೆ ಸುವಾರ್ತೆ 19:6 ದೇವರು ಕೂಡಿಸಿದ್ದನ್ನು ಮನುಷ್ಯನು ಅಗಲಿಸಬಾರದು. ಕರೆಕ್ಟ್? ಹೌದಲ್ಲ? ಹೌದು. ನನಗೆ ಒಂದು ದೇವರ ಭಯ ಇತ್ತು. ಯಾಕೆಂದ್ರೆ ನಾನು ಯಾವತ್ತು ನನ್ನ ಗಂಡನನ್ನು ನಾನು ಆಗಿದ್ದೇನೋ, ಇನ್ನು ಸಾಯೋ ತನಕ ಎಷ್ಟು ಹಿಂಸೆ ಬಂದರೂ, ಸಂತೋಷವಾದರೂ ಕಷ್ಟವಾದರೂ ನಾನು ಅವರೊಟ್ಟಿಗೆ ಜೀವನ ಮಾಡ್ತೇನೆ. ನಿಮಗೆ ನಂಬಿಕೆ ಕೂಡ ಇತ್ತು ಅಲ್ಲ? ಅದಕ್ಕೆ ಪ್ರೇಯರ್ ಮಾಡ್ತಿದ್ರೆ ಯೇಸು ಸ್ವಾಮಿ ಖಂಡಿತ ನನ್ನ ಗಂಡನನ್ನು ಬದಲಾಯಿಸ್ತಾರೆ ಎಂಬ ನಂಬಿಕೆ ಕೂಡ ಇತ್ತು. ಹೌದು. ಮತ್ತೆ ಕೆಲವು ರೀತಿಯ ನನ್ನ ಮಕ್ಕಳ ವಿಷಯದಲ್ಲಿ ಕೂಡ ನಾನು ತುಂಬ ಬೇಸರ ಪಡ್ತಿದ್ದೆ, ಅಳುತ್ತಿದ್ದೆ ನಾನು. ಆ ರೀತಿಯಲ್ಲಿ ಕೂಡ ನನಗೆ ರೋಷನ್ ಪಾಸ್ಟರ್ ಕೆಲವು ರೀತಿಯಲ್ಲಿ ನನಗೆ ಇಲ್ಲಿಯ ವಿಷಯ, ಈ ಸಂಸ್ಥೆಯ ವಿಷಯ ನನಗೆ ತಿಳಿಯಪಡಿಸಿದ್ರು. ಇಲ್ಲಿ ಈ ರೀತಿ ಸಂಸ್ಥೆ ನಡೆಯುತ್ತಿದೆ, ನಿನ್ನ ಮಕ್ಕಳನ್ನಲ್ಲಿ ಹಾಕ್ಬೋದು, ಒಳ್ಳೆ ರೀತಿಯಲ್ಲಿ ನಿನ್ನ ಮಕ್ಕಳು ಬೆಳೀತಾರೆ ಎಂಬುದಾಗಿ. ಆನಂತರ ನನ್ನ ಮಕ್ಕಳನ್ನು ಇಲ್ಲಿ ಹಾಕಿದೆ ನಾನು. ಇಲ್ಲಿ ಹಾಕಿದ ನಂತರ ಅವರಿಗೆ ನನ್ನ ಗಂಡ ಕೂಡ ಇಲ್ಲಿ ಸೇವೆಗೆ. ಅಂದರೆ ಅವ್ರು ಹೇಳುತ್ತಿರುವಂಥದ್ದು, ಪ್ರಿಯ ವೀಕ್ಷಕರೇ, DGM ಬೆಥೆಲ್ ಚರ್ಚ್ ಯೇಸುಪುರ ನಮ್ಮಲ್ಲಿ ಸ್ಫೂರ್ತಿ ವಿಶ್ವಾಸದ ಮನೆ ಚಿಲ್ಡ್ರನ್ಸ್ ಹೋಮ್ ಇದೆ. ಇದರಲ್ಲಿ ಅನಾಥರು, ಅಂದರೆ ತಂದೆ ತಾಯಿ ಇಲ್ಲದ ಮಕ್ಕಳಾಗಿರ್ಬೋದು, ಅಥವಾ ತಂದೆ ಇದ್ದಾರೆ ತಾಯಿ ಇಲ್ಲ, ಅಥವಾ ತಾಯಿ ಇದ್ದಾರೆ ತಂದೆ ಇಲ್ಲ ಅಂಥವರು, ಮತ್ತು ಅನೇಕ ನಿರ್ಗತಿಕ ಮಕ್ಕಳು, ಅನೇಕ ಬಡ ಮಕ್ಕಳು ಇಲ್ಲಿ ನಮ್ಮ ಚಿಲ್ಡ್ರನ್ಸ್ ಹೋಮಲ್ಲಿ ಆಶ್ರಯ ಪಡೆದು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಅದರ ಕುರಿತಾಗಿ ಈ ಸಹೋದರಿ ಹೇಳ್ತಾ ಇದ್ದಾರೆ. ಓಕೆ. ಅನಂತರ ನನ್ನ ಮಕ್ಕಳನ್ನು ಇಲ್ಲಿ ಹಾಕಿದೆ. ಮಕ್ಕಳು ಮತ್ತು ನನ್ನ ಗಂಡ ಕೂಡ ಇಲ್ಲಿಗೆ ಸೇವೆಗೆ ಬಂದು, ನಾನು ಮೊದಲು ಅವರ ಹತ್ರ ಹೇಳಿದ್ದೆ, ನೀವು ಸೇವೆ ಉಂಟು ಹೀಗೆ ಮಾಡಿ ಅಂತ. ಅವರು ಬರಲಿಕ್ಕೆ ಒಪ್ಪಲಿಲ್ಲ. ಆನಂತರ ನಾನು ಪ್ರೇಯರ್ ಮಾಡಿದೆ, ದೇವರು ಅವರನ್ನು ಇಲ್ಲಿಗೆ ಬರುವಂತೆ ಕೃಪೆ ಮಾಡಿದರು. ಮತ್ತು ಇಲ್ಲಿ ಬಂದು ಸ್ವಲ್ಪ ಸಮಯ ಸೇವೆ ಮಾಡಿ ಮತ್ತೆ ವಾಪಸ್ ಮನೆಗೆ ಹೋಗಿ ಅದೇ ಲೋಕದ ರೀತಿಯಲ್ಲಿ ಜೀವಿಸ್ತಿದ್ರು ಪುನಃ. ಆನಂತರ ಮತ್ತೆ ನಾನು ಪ್ರೇಯರ್ ಮಾಡ್ತಾ ಈ ರೀತಿ ಹೀಗೆ ವಾಪಸ್ ನಾವು ಒಂದು ಕಳೆದ ಜೂನ್ ತಿಂಗಳವರೆಗೂ ನಮ್ಮ ಜೀವಿತದಲ್ಲಿ ಬಹಳ ಸಮಸ್ಯೆಗಳು, ಗಲಿಬಿಲಿಗಳು, ಒಂಥರ ಜೀವಿಸುವುದೇ ಬೇಡ, ಪುನಃ ಅದೇ ರೀತಿಯ ಸಮಸ್ಯೆ ಪುನಃ ನಾವು ಒಳಗಾದೆವು. ಆದರೂ ನಾನು ದೇವರ ಮೇಲೆ ಇಟ್ಟಂಥ ನಂಬಿಕೆಯನ್ನು ನಾನು ಕಳ್ಕೊಳ್ಳಲಿಲ್ಲ. ದೇವರು ಇದರಿಂದ ನನಗೆ ಸಂಪೂರ್ಣ ಬಿಡುಗಡೆ ಕೊಡ್ತಾರೆ, ನಾನು ಖಂಡಿತವಾಗಿ ನಾವು ಜಯ ಹೊಂದುತ್ತೇವೆ. ಮತ್ತು ನನಗೆ ರಮೇಶನ್ನು ಕೂಡ ಹೇಳಿದರು ಆವತ್ತು, ನೀನು ಸಾಕ್ಷಿ ಕೊಡಬೇಕಂತ. ನಾನು ಹೇಳಿದೆ, ಇಲ್ಲ, ನನ್ನ ಗಂಡ ರಕ್ಷಣೆ ಹೊಂದುವ ತನಕ ನಾನು ಸಾಕ್ಷಿ ಹೇಳೋದಿಲ್ಲ. ಅವರು ವಾಪಸ್ ಬರ್ತಾರೆ ದೇವರ ಬಳಿಗೆ, ಆನಂತರ ನಾನು ಮತ್ತು ನನ್ನ ಗಂಡ ಒಂದಾಗಿ ನಾನು ಬಂದು ಇಲ್ಲಿ ಸಾಕ್ಷಿ ಹೇಳ್ತೇನೆ ಅಂತ. ದೇವರೊಂದು ಕೃಪೆಯಾಗಿದೆ. ನಾನು ಇಲ್ಲಿ ಹೇಳ್ತದೆ ಇಬ್ರಿ 11:6, ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರನ್ನು ಹುಡುಕುವವರು ದೇವರು ಅವರಿಗೆ ಪ್ರತಿಫಲ ಕೊಡ್ತಾನೆ ಎಂಬ ನಂಬಿಕೆಯೊಂದಿಗೆ ನಾವು ಇದ್ರೆ ಖಂಡಿತ ದೇವರು ನಮಗೆ ಪ್ರತಿಫಲವನ್ನು ಕೊಡ್ತಾನೆ. ಪ್ರಿಯರೇ, ಓಕೆ. ಸಹೋದರ ಅನ್ನಿ ಅವರೇ, ಮದುವೆ ನಂತರ ನಿಮ್ಮ ಅನುಭವ ಏನು ಹೇಳ್ತೀರಾ?
ಅಂದರೆ ತುಂಬಾ ನಾನು ಕುಡಿತಿದ್ದೆ, ಹ್ಮ್. ಮತ್ತು ದುಡಿದ ಹಣ ಎಲ್ಲ ಕುಡಿದೇ ಖರ್ಚು ಮಾಡ್ತಿದ್ದೆ. ಮನೆಗೆ ಮಕ್ಕಳಿರುವಾಗಲೂ ಹೆಂಡತಿರುವಾಗಲೂ ಅವ್ರು ಏನು ಹೇಳ್ತಿದ್ರು, ಅನ್ಯ ಸ್ತ್ರೀಯರ ಸಾವಾಗಲಿತ್ತು ಎಂಬುದಾಗಿ. ಹೌದಾ? ಅದು ನಿಜ ಸತ್ಯವಾ? ನಿಜ. ನಿಜವಾದ. ಅಲ್ಲ, ಕೆಲವೊಮ್ಮೆ ಏನಾಗ್ತದೆ ಅಂದರೆ ಸಂಶಯ ಕೂಡ ಇರ್ತದೆ. ಕೆಲವು ಹೆಂಗಸರಿಗೆ ಸಂಶಯ ಇರ್ತದೆ, ಪತಿಗೆ ಸಂಶಯ ಇರ್ತದೆ ಹೆಂಡತಿ ಮೇಲೆ, ಹೆಂಡತಿಗೆ ಪತಿ ಮೇಲೆ ಸಂಶಯ ಇರ್ತದೆ, ಪತಿಗೆ ಹೆಂಡತಿ ಮೇಲೆ ಸಂಶಯ ಇರ್ತದೆ. ಅದರಿಂದಾಗಿ ಒಡೆಯುವಂಥ ಲೋಕದಲ್ಲಿ ಎಷ್ಟೋ ಕುಟುಂಬಗಳನ್ನು ನೋಡಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಆದರೂ ಕೂಡ ನೀವು ನಿಮ್ಮ ಹೆಂಡತಿ ಮುಂದೆ ಒಪ್ಪಿಕೊಂಡು ಒಂದು ಪಶ್ಚಾತ್ತಾಪ ಪಟ್ಟಿದ್ದೀರಿ ನಿಮ್ಮ ಪಾಪಕ್ಕಾಗಿ ಅಲ್ಲ, ತಪ್ಪು ಒಪ್ಪಿಕೊಂಡಿದ್ದೀರಲ್ಲ. ಓಕೆ, ದೇವರಿಗೆ ಸ್ತೋತ್ರ. ಮತ್ತೆ ನಿಮ್ಮ ಅನುಭವ ಏನಾಗಿತ್ತು ಹೇಳಿ. ಅದೇ ನಾನು ಅಂದರೆ ಲೋಕದಲ್ಲಿ ಜೀವಿಸೋದಂದರೆ ತುಂಬ ಇಷ್ಟ ಇತ್ತು ನನಗೆ. ಹೀಗೆಲ್ಲ ಪ್ರಾರ್ಥನೆ ಮಾಡಿ ಲೋಕದಲ್ಲಿ ಜೀವನ ಮಾಡೋದು ತುಂಬ ಇಷ್ಟ ಇಷ್ಟ ಆಯಿತು. ಅಂದರೆ ಕುಡುಕತನ, ವಿಚಾರ ಇವೆಲ್ಲ, ಎಲ್ಲ ಕೆಟ್ಟ ಅಭ್ಯಾಸಗಳನ್ನು ಮಾಡುವಂಥ. ಸಿನಿಮಾಕ್ಕೆಲ್ಲ ಹೋಗ್ತಾ ಇದ್ರೆ ಸಿನಿಮಾ ಎಲ್ಲ ಬಾಕಿ ಇದೆ, ಕುಡುಕತನ ಜಾಸ್ತಿ, ಕುಡುಕತನ, ಮತ್ತು ಜುಗಾರಿ ಎಲ್ಲ ಆಡ್ತಿದ್ರೆ ಜುಗಾರಿಲ್ಲ, ಗುಡುಕ ಹಾಕೋದು, ಹುಡುಕ ಮದ್ದು ಪಾನ್ ಪರಕ್ಕೆಲ್ಲ, ಅಂತಾರಲ್ಲ, ಮತ್ತು ಸಿಗರೇಟ್ ಸೇತಿದ್ದೆ, ಕುಡಿದ್ರೆ ಸಿಗರೇಟ್ ಸೇತಿದ್ದೆ. ಸಿಗರೇಟ್ ಸೇದು ಅಂತ. ಹಾಗೆ ಹೀಗೆಲ್ಲ ಇತ್ತು. ಮತ್ತು ಮನೆಗೆ ಅದೇ ದುಡಿದ್ರೆ ಮನೆಗೆ ಒಂದು 50 ರೂಪಾಯಿ ಕೊಡ್ತಿರ್ಲಿಲ್ಲ ಮನೆಗೆ. ಓಕೆ, ಒಂದು ಬಂಡೆ ಕಾಲಿನ ಕೆಲಸ ಮಾಡ್ತಿದ್ದೆ, ಒಂದು 3,000 ರೂಪಾಯಿ ಕೆಲಸ ಮಾಡಿದರೆ ಒಂದು 100 ರೂಪಾಯಿನೂ ಕಷ್ಟ ವಾರದಲ್ಲಿ ಕೊಡೋದು. ಹಾಗೆಲ್ಲ ಇತ್ತು. ಅಂದರೆ ಕುಡಿದು ಬಿಟ್ಟರೆ ಬೇರೆ ಏನು. ಓಕೆ, ನೀವು ಯಾವತ್ತಾದರೂ ಅನ್ನಿಸುತ್ತಾ ನನಗೆ ಒಂದು ಹೆಂಡತಿದ್ದಾಳೆ, ನಾನು ಅವಳೊಂದು ಪ್ರೀತಿ ಮಾಡಬೇಕು, ನನ್ನನ್ನು ನಂಬ್ಕೊಂಡಿದ್ದಾಳೆ, ನಮ್ಮ ಕುಟುಂಬದಲ್ಲಿ ಒಂದು ಸಮಾಧಾನ ಬರಬೇಕು ಅಂತ ಯಾವತ್ತಾದ್ರೂ ಆ ಸಮಯದಲ್ಲಿ ಅನ್ನಿಸುತ್ತಾ ನಿಮಗೆ? ಇಲ್ಲ, ಖಂಡಿತವಾಗಿಲ್ಲ. ಇಲ್ಲ. ಯಾಕೆ ಎಂಬುದಾಗಿ ಕೇಳ್ಬೋದಾ? ಅಂದರೆ ಅದೇ ನನಗೆ ಕುಡಿದು ಬಿಟ್ಟರೆ ಬೇರೆ ಯಾವ ಮಾರ್ಗನಿಲ್ಲ, ಹೀಗೇನೆ ಬೇರೆಯವರ ಸವಾಸನೆ ಜಾಸ್ತಿ ಇತ್ತು. ಓಕೆ, ಮತ್ತು ಇನ್ನೊಂದು ಹೇಳ್ಬೋದು, ದೇವರ ವಾಕ್ಯದ ಜ್ಞಾನ ಕೂಡ ನಿಮಗೆ ಇರಲಿಲ್ಲ ಅಲ್ಲ? ಹೌದು. ದೇವರ ವಾಕ್ಯ ಹೇಳ್ತದೆ, ಪ್ರಿಯ ವೀಕ್ಷಕರೇ, 119 ಕೀರ್ತನೆ 105 ವಚನ, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು ಆಗಿದೆ ಎಂಬುದಾಗಿ ಭಕ್ತನಲ್ಲಿ ಹೇಳ್ತಾ ಇದ್ದಾನೆ. ಈ ದೇವರ ವಾಕ್ಯ ಅಂದರೆ ಸತ್ಯವೇದ, ಅದರ ಸತ್ಯವಾಕ್ಯಗಳು ಮಾತ್ರ ಇದೆ. ಇದನ್ನು ಯಾರೆಲ್ಲ ಓದಿಕೊಳ್ತಾರೆ, ಯಾರೆಲ್ಲ ಅದರ ಪಕ್ಕ ನಡೆಯೋದಕ್ಕೆ ತೀರ್ಮಾನ ತಗೊಳ್ತಾರೆ, ಅವರ ಜೀವಿತ, ಅವರ ಬಾಳು ಅದು ಬೆಳಕಾಗಿ ಮಾರ್ಪಡುತ್ತದೆ. ಅವರ ಜೀವಿತದಲ್ಲಿ ಸಂತೋಷ ಸಮಾಧಾನವನ್ನು ಆ ವ್ಯಕ್ತಿಗಳು, ಆ ಕುಟುಂಬಗಳು ಕಾಣೋದಕ್ಕೆ ಸಾಧ್ಯವಾಗ್ತದೆ ಪ್ರಿಯರೇ. ಮತ್ತು ಸಿಸ್ಟರ್, ಈಗ ಹೇಗೆ ನಿಮ್ಮ ಕುಟುಂಬ, ಒಡೆದಂಥ ಕುಟುಂಬ ಒಂದು ಸಂತೋಷ ಭರಿತವಾಗಲಿಕ್ಕೆ ಹೇಗೆ ಸಾಧ್ಯವಾಯಿತು? ಅದೇ ನಾನು ಹೆಚ್ಚೇನಿದ್ರೆ ಮತ್ತೆ ಕೂಟಕ್ಕೆ ಮೊದಲ ಮಗಳು ಹುಟ್ಟಿದ್ಲ ಅವಾಗ? ಹೌದು, ಫಸ್ಟ್. ಅದರ ನಂತರ ಇದೇ ಪರಿಸ್ಥಿತಿ ಮುಂದುವರೆದು? ಹೌದು, ಅದರ ನಂತರ ಕೂಡ ಇದೇ ಪರಿಸ್ಥಿತಿಯಲ್ಲಿದ್ದೆವು. ಸ್ವಲ್ಪ ಸಮಯ ಅದೇ ಸಂತೋಷದಲ್ಲಿ ಇರ್ತೇವೆ, ಸ್ವಲ್ಪ ಸಮಯ ಕುಡಿಯುವುದು, ಪುನಃ ಶಕಿನಕ್ಕೆಲ್ಲ ಹೋದೆವು, ಪುನಃ ಅದೇ ರೀತಿಯಲ್ಲಿ ಲೋಕದ ರೀತಿಯಲ್ಲಿ ಬಿದ್ದು ಅದೇ ರೀತಿ ಸೇಮ್ ಜೀವಿತ. ಒಂದು ದೃಢವಾದ ಜೀವಿತ ಅಂತ ಇರಲಿಲ್ಲ, ಅಂದರೆ ಕ್ರಿಸ್ತನ ಜೀವಿತ ಅಂತ ಇರಲಿಲ್ಲ ಅವರ ಜೀವಿತದಲ್ಲಿ. ನನಗೆ ಕೂಡ ಅದೇ ರೀತಿಯಲ್ಲಿ ಆಗ್ತಿತ್ತು. ನಾನು ಕೂಡ ಅವರಿಗೆ ಸುಮ್ಮನೆ ಅಂದರೆ ಪ್ರಾರ್ಥನೆ ಮಾಡ್ತಿದ್ದೆ, ಆದರೆ ಸಿಟ್ಟು ಬರುವಾಗ ನಾನು ಅವರಿಗೆ ಬೈತಿದ್ದೆ. ನಾನು 15:1 ಹೇಳ್ತದೆ, ಮೃದುವಾದ ಪ್ರತ್ಯುತ್ತರವು ಸಿಟ್ಟನ್ನು ಆರಿಸುವುದು, ಬಿರುನುಡಿಯು ಸಿಟ್ಟನ್ನು ಏರಿಸ್ತದೆ ಎಂಬುದಾಗಿ. ಅನೇಕ ಕುಟುಂಬಗಳ ಜಗಳಕ್ಕೆ ಕಾರಣ ಕೂಡ ಇನ್ನೊಂದು ಈ ರೀತಿ ಸಿಗ್ತದೆ. ಗಂಡನು ಕುಡಿದು ಬಂದು ಜಗಳ ಮಾಡುವಾಗ ಹೆಂಡತಿ ಕೂಡ ರೇಗಾಡ್ತಾಳೆ, ಅವಳು ಜಗಳಕ್ಕೆ ನಿಲ್ತಾಳೆ, ಅವಾಗ ಜಗಳ ಜಾಸ್ತಿ ಆಗ್ತದೆ. ಕೆಲವೊಮ್ಮೆ ಹೆಂಡತಿ ಮಾತಾಡುವಾಗ ಗಂಡನು ಸುಮ್ಮನಿರಬೇಕು, ಅಥವಾ ಗಂಡ ಮಾತಾಡುವಾಗ ಹೆಂಡತಿ ಆದವಳು ಸುಮ್ಮನಿರಬೇಕು. ಆವಾಗ ನಡೀಲಿಕ್ಕೆ ಮುಂದೆ ಆಗುವ ಅನೇಕ ಅನಾಹುತಗಳನ್ನು ನಾವು ತಪ್ಪಿಸಲಿಕ್ಕೆ ಸಾಧ್ಯವಾಗ್ತದೆ ಪ್ರಿಯರೇ. ಓಕೆ, ಮತ್ತೆ ಸಿಸ್ಟರ್, ಮತ್ತೆ ಏನಾಗಿತ್ತು? ಮತ್ತೆ ಅದೇ ರೀತಿಯಲ್ಲಿ ನಡೀತಿತ್ತು ಫಾಸ್ಟರ್. ಮತ್ತೆ ಇಲ್ಲಿ ಈ ಸಂಸ್ಥೆಗೆ ಬರುವಾಗ ಡಿಜೆಎಂ ಬೆಥೆಲ್ ಚರ್ಚ್ಗೆ ಬರುವಾಗ ಕೆಲವು ಇಲ್ಲಿ ಸೇವೆ ಮಾಡುವ ಸಹೋದರಿಯರು ನನ್ನನ್ನು ವಾಕ್ಯದಲ್ಲಿ ಎಚ್ಚರಿಸ್ತಿದ್ರು, ವಾಕ್ಯದಲ್ಲಿ ನನ್ನ ಉತ್ತೇಜಪಡಿಸ್ತಿದ್ರು. ಪ್ರದೀಪನ, ಅದೇ ರೀತಿಯಲ್ಲಿ ಪ್ರದೀಪನ ತಾಯಿ, ಅದೇ ರೀತಿ ರಮೇಶನ್ನ ಕೆಲವು ಜನ ನನಗೆ ವಾಕ್ಯದಲ್ಲಿ ಉತ್ತೇಜನ, ಅದೇ ರೀತಿ ನೀವು ಸಿಸ್ಟರ್ ಎಲಿಜಬೆತ್ ಅವರು ಕೂಡ ನನಗೆ ತುಂಬ ಉತ್ತೇಜನ ಪಡಿಸಿದ್ರು. ನನಗೋಸ್ಕರ ಪ್ರೇಯರ್ ಮಾಡ್ತಾಯಿದ್ರು, ನನ್ನ ಗಂಡನಿಗೋಸ್ಕರ, ನಮ್ಮ ಫ್ಯಾಮಿಲಿಗೋಸ್ಕರ ಪ್ರೇಯರ್ ಮಾಡ್ತಾಯಿದ್ರು. ಅದೇ ರೀತಿ ಅವರು ತುಂಬ ಹೇಳ್ತಿದ್ರು, ನೀನು ನಂಬಿಕೆಯಿಂದ ನೀನು ಪ್ರಾರ್ಥನೆ ಮಾಡು, ನಿನಗೆ ದೇವರು ಇದರಿಂದ ಬಿಡುಗಡೆ ಕೊಡ್ತಾನೆ ಎಂಬುದಾಗಿ. ಅದೇ ರೀತಿ ನಾನು ಪ್ರಾರ್ಥನೆಯಲ್ಲಿ ಮುಂದುವರಿತಾ ಇದ್ದೆ. ಮತ್ತು ಇವರಿಗೆ ಕೂಡ ಪ್ರಿಯರೇ, ಪ್ರಾರ್ಥನೆ ಎಂಬುದು ಅದು ಶಕ್ತಿಯುತವಾದ ಬಲವಾದ ಆಯುಧವಾಗಿದೆ. ನಾವು ಇತರರಿಗಾಗಿ ನಾವು ಪ್ರಾರ್ಥಿಸುವಾಗ ಅಲ್ಲಿ ಅನೇಕ ಅದ್ಭುತಗಳನ್ನು, ಕಾರ್ಯಗಳನ್ನು ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಹೇಳಿ. ಆನಂತರ ಇವರಿಗೆ ಕೂಡ ನಾನು ದೇವರ ವಾಕ್ಯದಲ್ಲಿ ಎಚ್ಚರಿಸ್ತಿದ್ದೆ. ಆಗ ಇವರು ಹೇಳ್ತಿದ್ರು, ಇಲ್ಲ, ಇನ್ನು ಅವತ್ತು ನನ್ನನ್ನು ನೀನು ದೇವರ ಬಳಿಗೆ ನಡೆಸಿದ್ದೆ ಅಂತ ಇನ್ನು ಮುಂದೆ ನಿನ್ನಿಂದ ಸಾಧ್ಯವಿಲ್ಲ, ನಾನು ಲೋಕದ ಜೀವಿತದಲ್ಲಿ ಜೀವಿಸುವುದು ಇನ್ನೂ ಸಾಧ್ಯವೇ ಇಲ್ಲ ಅಂದೆ. ಆದರೆ ನಾನು ಹೇಳಿದವರಿಗೆ ನನ್ನಿಂದ ಖಂಡಿತ ಸಾಧ್ಯವಿಲ್ಲ, ಆದರೆ ನನ್ನಲ್ಲಿ ಇರುವ ಆತನು ನಿಮ್ಮನ್ನು ಖಂಡಿತವಾಗಿ ದೇವರ ಬಳಿಗೆ ನಿಮ್ಮನ್ನು ನಡೆಸ್ತಾನೆ ಎಂಬುದಾಗಿ ನಾನು ಕೂಡ ಇವರ ಹತ್ರ ಚಾಲೆಂಜ್ ಮಾಡ್ತಿದ್ದೆ. ಅದೇ ರೀತಿಯಲ್ಲಿ ಪ್ರಾರ್ಥನೆಯಲ್ಲಿ ಮುಂದುವರಿತಾ ಮತ್ತೆ ಒಂದು ದಿವಸ ಮಕ್ಕಳನ್ನು ಕೂಡ ಇಲ್ಲಿಗೆ ಈ ಡಿಜಿಎಂ ಬೆಥೆಲ್ ಇದಕ್ಕೆ ಹಾಕೋದು ಬೇಡ ಅಂತ ಎಲ್ಲ ತಡೆ ಮಾಡಿದ್ರು. ಹೌದು,
ಮತ್ತು ಅದೇ ರೀತಿಯಲ್ಲಿ ನಾವು ಇಲ್ಲಿ ಟಿ ಸಿ ಕೊಂಡೋಗ್ಲಿಕ್ಕೆ ಅಂತ ಬಂದಾಗ ಲಾಸ್ಟ್ ನಾನು ಮಕ್ಕಳ ಹತ್ರ ಕೂಡ ಹೇಳ್ತಿದ್ದೆ, ಮಕ್ಕಳೇ ಇಲ್ಲಿ ಯಾವತ್ತೂ ನನ್ನ ಸ್ವಇಚ್ಛೆಯಲ್ಲಿ ನಾನು ಮಕ್ಕಳನ್ನು ಇಲ್ಲಿಗೆ ಈ ಸಂಸ್ಥೆಗೆ ನಾನು ಹಾಕಲಿಲ್ಲ. ಆದರೆ ಸಭಾಪಾಲಕರ ರೋಷನ್ ಪಾಸ್ಟರ್ ಅವರ ಮೂಲಕ ಅವರ ಪ್ರಾರ್ಥನೆ ನಿಮಿತ್ತವಾಗಿ ನಾನು ಇಲ್ಲಿ ಮಕ್ಕಳನ್ನು ಈ DGM ಬೆಥೆಲ್ ಇದಕ್ಕೆ ಸಂಸ್ಥೆಗೆ ಹಾಕಿದ್ದು. ಅದು ನಮ್ಮಿಂದ ಮನುಷ್ಯರಿಂದ ಅದು ಅಲ್ಲಿಂದ ತೆಗೆಯಲು ಸಾಧ್ಯವಿಲ್ಲ. ದೇವರು ನಿಮ್ಮನ್ನು ಅಲ್ಲಿ ಇಟ್ಟಿರುವುದಾದರೆ ಕೊನೆ ತನಕ ದೇವರೇ ಅಲ್ಲಿಂದ ನಿಮ್ಮನ್ನು ತೆಗೆಯಲು ಯಾರಿಂದಲೂ ಹೌದು. ಗಂಡ ಬಿಡ್ತಾ ಇರಲಿಲ್ಲ. ಆನಂತರ ಮತ್ತೆ ಮಕ್ಕಳನ್ನು ಇಲ್ಲಿ ಹಾಕುವ, ಮತ್ತೆ ನೀವು ಸಿಸ್ಟರ್ ಫೋನಲ್ಲಿ ಎಲ್ಲ ಮಾತಾಡಿದ್ರು, ನೀವು ಕೂಡ ಮಾತಾಡಿದ್ರಿ. ಆಗ ಇವರಿಗೆ ಸ್ವಲ್ಪ ಮನಸ್ಸು ಕರಗಿತ್ತು. ನಾನು ಪಾಸ್ಟರ್ ಕೇಳಿದ ನಂತರ ಆಯ್ತು ಅಲ್ಲಿ ಹಾಕುವ ಅಂತ ಇವರು ಕೂಡ ಒಪ್ಪಿಕೊಂಡ್ರು. ಆನಂತರ ಮತ್ತು ಮಕ್ಕಳಿಗೆ ಕೂಡ ಹೇಳಿದೆ, ನೋಡಿ ನೀವು ಇಲ್ಲಿ ಇರುವುದಾದರೆ ಖಂಡಿತವಾಗಿ ನಿಮ್ಮ ತಂದೆ ಕೂಡ ಬದಲಾಗ್ತಾರೆ, ನೀವು ತಂದೆ ಇಲ್ಲಿಗೆ ಸಭೆಗೆ ಬರಲಿಕ್ಕೆ ಶುರು ಮಾಡ್ತಾರೆ. ಇಲ್ಲಿ ಎಲ್ಲ ಕೂಟ ಎಲ್ಲ ಅದ್ಭುತಗಳು ಕೂಟ ನಡೀತದೆ. ಆ ಕೂಟಕ್ಕೆ ಬಂದು ತಂದೆ ಕೂಡ ರಕ್ಷಣೆ ಹೊಂದುತ್ತಾರೆ, ಬಲ ಹೊಂದುತ್ತಾರೆ ನಿಮ್ಮ ನಿಮಿತ್ತವಾಗಿ ಎಂದು ಮಕ್ಕಳಿಗೆ ಕೂಡ ನಾನು ಉತ್ತೇಜನಪಡಿಸಿದೆ. ಮಕ್ಕಳು ಕೂಡ ಇಲ್ಲಿ ಇರುವಂತೆ ದೇವರು ಕೃಪೆ ಮಾಡಿದರು. ಅದೇ ರೀತಿಯಲ್ಲಿ ನನ್ನ ಗಂಡ ಕೂಡ ಈಗ ದೇವರನ್ನು ತಿಳಿದು ಬಲವಾಗಿ ಮೊದಲು 4 ಗಂಟೆಗೆ ಎದ್ದು ಅವರು 3 ಗಂಟೆಗೆ ಎದ್ದು ಪ್ರಾರ್ಥನೆ ಮಾಡ್ತಾಯಿದ್ರು ಬೆಳಿಗ್ಗೆ. ಅದೇ ಪ್ರಾರ್ಥನೆ ಈಗ ಪುನಃ ಒಂದು ತಿಂಗಳಿನಿಂದ ಪುನಃ ಸ್ಟಾರ್ಟ್ ಮಾಡಿದ್ದಾರೆ. ದೇವರಕ್ಕೆ ನಿಮ್ಗೆ ಯಾವತ್ತಾದ್ರೂ ಅನಿಸಿದೆಯಾ, ನನಗೆ 4 ಜನ ಮಕ್ಕಳಿದ್ದಾರೆ, ನನ್ನ ಜೀವನದಲ್ಲಿ ಬದಲಾವಣೆ ಹೊಂದಬೇಕು, ಕುಟುಂಬದಲ್ಲಿ ಒಂದು ಸಮಾಧಾನ ಬರಬೇಕು, ಒಟ್ಟಾಗಿ ನಾವು ಕುಟುಂಬವಾಗಿ ಆಲಯಕ್ಕೆ ಹೋಗಬೇಕು, ಕುಟುಂಬವಾಗಿ ನಾವು ಸಂತೋಷ ಪಡಬೇಕು, ಯಾವತ್ತಾದ್ರೂ ಮನಸ್ಸಿಗೆ ಬಂದಿದೆಯಾ? ಬಂದಿತ್ತು. ಯಾವಾಗ ಅದು ಇಲ್ಲಿ ಇವಳು ನನ್ನ ಹೆಂಡತಿ ಹೊರದೇಶ ಹೋದ್ರಲ್ಲ ಆವಾಗ. ಅದರಿಂದ ಮತ್ತೆ ಏನಾಯ್ತು ಗೊತ್ತಿಲ್ಲ. ನಾನು ಇಲ್ಲಿರುವಾಗ ಆತ್ಮಿಕ ಜೀವಿತ ಒಳ್ಳೆ ಐತೆ. ತಿರುಗಿ ಊರಿಗೆ ಹೋದ ಮೇಲೆ ತುಂಬ ತಿರುಗಿ ಪುನಃ ಅದೇ ಸೇಮ್ ಅದು ಮನಸ್ಸಿತ್ತು, ಕುಟುಂಬ ಸಮಾಧಾನ ಬರಬೇಕು. ಹೌದು. ಆದರೆ ನಿಮಗೆ ಕುಡಿದ ನಂತರ ಕೋಪ ಬರುವುದಾ, ಕುಡಿದಕ್ಕೆ ಮುಂಚೆ ಸಹ ಹಾಗೆ ಕೋಪ ಬರ್ತಾ ಇತ್ತು? ಕುಡಿದ್ರೆ ಜಾಸ್ತಿ ಕೋಪ ಬರ್ತದೆ. ಕುಡಿದ್ರೆ ಜಾಸ್ತಿ. ಹೌದು. ಓಕೆ. ನಿಮಗೆ ಪಶ್ಚಾತ್ತಾಪ ಆಗಿದೆ ನಿಮ್ಮ ಹೆಂಡತಿಗೆ ಹೊಡೆದರ ಕುರಿತು, ಜಗಳ ಮಾಡಿದ್ರ ಕುರಿತು? ಆಗ್ತಿತ್ತು. ಕ್ಷಮೆ ಕೇಳಿದ್ದೀರಾ? ಕೇಳಿದ್ದೇನೆ. ಓಕೆ. ಈಗ ನಿಮಗೆ ಸಮಾಧಾನ ಇದೆ, ಕುಟುಂಬ ಜೀವಿತದಲ್ಲಿ ಇದೆ, ಸಂತೋಷ ಇದೆ. ಓಕೆ, ದೇವರಿಗೆ ಸ್ತೋತ್ರ. ನೀವೆಷ್ಟು ಓದಿದ್ದೀರಿ? ನಾನು 4ನೇ ಕ್ಲಾಸಿಂದ 5ನೇ ಕ್ಲಾಸ್ಗೆ 3 ತಿಂಗಳು ಹೋಗಿದ್ದೇನೆ. ಹೌದಾ? 4ನೇ ಕ್ಲಾಸ್ ಕಂಪ್ಲೀಟ್ ಮಾಡಿದ್ದೇನೆ. ಸಿಸ್ಟರ್ ನೀವೆಷ್ಟು ಓದಿದ್ದೀರಿ? ನಾನು 1ನೇ ಕ್ಲಾಸ್ ಹೋಗಿ ಮತ್ತೆ 2ನೇ ಕ್ಲಾಸ್ಗೆ 3-4 ತಿಂಗಳು ಹೋಗಿದೆ. ಮತ್ತೆ ನನ್ನ ತಂದೆ ಕುಡಿತಿದ್ರಾಗ ವಿದ್ಯಾಭ್ಯಾಸ ಕಂಟಿನ್ಯೂ ಮಾಡಲಿಕ್ಕೆ ಬಿಡಲಿಲ್ಲ. ನಿಮ್ಮ ಮಕ್ಕಳು ಓದಿ ದೊಡ್ಡ ವ್ಯಕ್ತಿಗಳಾಗಬೇಕಂತ ಆಸೆ ಇದೆಯಾ ನಿಮಗೆ? ಆಸೆ. ಮತ್ತೆ ಇಲ್ಲಿ ಅವರು ಇಲ್ಲಿ ಸೇವೆ ಮಾಡಬೇಕೆಂಬ ಒಂದು ಆಸೆ ಉಂಟು. ಇಲ್ಲಿ ಸೇವೆ ಮಾಡಬೇಕಂತ ಬಯಸ್ತಾ ಇದ್ದಾರೆ. ವಿದ್ಯಾಭ್ಯಾಸ ಈ ದಿನಗಳಲ್ಲಿ ನಮಗೆ ಅತಿ ಪ್ರಾಮುಖ್ಯವಾಗಿ ಬೇಕು. ಎಷ್ಟು ವಿದ್ಯಾಭ್ಯಾಸ ಮಾಡ್ತೀವಿ ದಿವಸಗಳಲ್ಲಿ ಅಷ್ಟು ನಮಗೆ ಒಳ್ಳೆ ಭವಿಷ್ಯ ಕೂಡ ಇರ್ತದೆ. ಅದಕ್ಕಾಗಿ ನಮ್ಮ ಮಕ್ಕಳಿಗೆ ನಾವು ಎಷ್ಟು ಸಾಧ್ಯವಾಗ್ತದೆ ಅಷ್ಟು ನಾವು ಪ್ರೋತ್ಸಾಹ ಕೊಡಬೇಕು. ಮಕ್ಕಳಿಗೆ ವಿದ್ಯಾಭ್ಯಾಸ ನಾವು ಮಾಡುವುದಕ್ಕೋಸ್ಕರವಾಗಿ ನಮ್ಮ ಆಸೆ ಇದೆ. ಕರ್ತನ ಚಿತ್ತ, ಕರ್ತನ ತಕ್ಕ ಸಮಯದಲ್ಲಿ ಆತನು ಮಾಡಿ ನಮ್ಮ ಜೀವಿತದಲ್ಲಿ ಆತನ ಚಿತ್ತವನ್ನು ನೆರವೇರಿಸ್ತಾನೆ. ಸಿಸ್ಟರ್, ಮತ್ತೆ ಹೇಗೆ ಸಂತೋಷ ಬಂತು ನಿಮ್ಮ ಕುಟುಂಬದಲ್ಲಿ? ಫಸ್ಟರ್ ಅದೇ ಇಲ್ಲಿ ಕೂಟಗಳೆಲ್ಲ ನಡೀತದೆ. ಆ ಕೂಟಗಳ ನಿಮಿತ್ತ ಹೌದು ಕೆರೆತ್ ಕೂಟಕ್ಕೆ ಮಾಡಿದ್ದೇವೆ. ಅವರು ಕೂಡ ಬಂದಿದ್ರು. ಎಷ್ಟು ಕೂಟಕ್ಕೆ? 3 ಕೂಟ. 3 ಕಿರಿತ್ ಕೂಟ ನೀವು ಅಟೆಂಡ್ ಮಾಡಿದ್ದೀರಿ. ಅಂದ್ರೆ ಒಂದು ಕೂಟ ಅದು 10 ದಿವಸಗಳ ಕೂಟ. ಅಂದ್ರೆ 3 ಕೂಟಗಳಿಗೆ ಪ್ರತ್ಯೇಕವಾದ ಸಮಯದಲ್ಲಿ ಬಂದು ಪತಿ ಪತ್ನಿಯಾಗಿ ಅಟೆಂಡ್ ಮಾಡಿದ್ದೀರಾ? ಪತಿ ಪತ್ನಿಯಾಗಿ ಒಂದು ಸಾರಿ ಅಟೆಂಡ್ ಮಾಡಿದ್ವಿ. ಒಂದು ಸಾರಿ. ಅದರಲ್ಲಿ ಒಂದು ಸಬ್ಜೆಕ್ಟ್ ಇದೆ, ಕುಟುಂಬದ ಕುರಿತಾಗಿರೋ ಒಂದು ಸಬ್ಜೆಕ್ಟ್ ಕೂಡ ಇದೆ ಅಲ್ಲ? ಅದರಲ್ಲಿ ಕೂಡ ಮತ್ತೆ ಕೆಲವು ರೀತಿಯಲ್ಲಿ ಅದು ಕೇಳಿದಂತ ಒಂದೊಂದು ವಾಕ್ಯಗಳು ನೆನಪು ಬರ್ತಿತ್ತು ಆ ಕುಟುಂಬದ ವಿಷಯದಲ್ಲಿ ಎಲ್ಲ. ಯಾಕಂದ್ರೆ ವಾಕ್ಯದ ಜೀವ ಇದೆ. ಹೌದು. ಆ ವಾಕ್ಯದ ನಿಮಿತ್ತ ಅದನ್ನು ಓದಿ ಮತ್ತೆ ಪ್ರಾರ್ಥಿಸುತ್ತಾ ದೇವರಲ್ಲಿ ನಂಬಿಕೆ ಇಡೋದು. ದೇವರು ಖಂಡಿತವಾಗಿ ನಮ್ಮನ್ನು ಮುಂದಕ್ಕೆ ನಡೆಸ್ತಾನೆ, ಇನ್ನೂ ಉನ್ನತ ಮಟ್ಟಿಗೆ ನಮ್ಮನ್ನು ತರುತ್ತಾನೆ. ಮತ್ತು ನಾವು ಇಬ್ಬರು ಕೂಡ ನಿಮ್ಮಲ್ಲಿ ನಿರೀಕ್ಷೆ ಬರ್ಲಿಕ್ಕೆ ಆರಂಭವಾಯಿತು. ಹೌದು. ದೇವರ ವಾಕ್ಯ ಕೇಳ್ತಾ ನಿಮ್ಮಲ್ಲಿ ಒಂದು ನಿರೀಕ್ಷೆ ಬರ್ಲಿಕ್ಕೆ ಆರಂಭವಾಯಿತು ಅಲ್ಲ? ಹೌದು. ನಂಬಿಕೆ ನನಗೆ ಇಲ್ಲಿ ಈ ಲೋಕದಲ್ಲಿ ಪ್ರಿಯ ವೀಕ್ಷಕರೇ, ನಿರೀಕ್ಷೆ ಇಲ್ಲದೆ ಜೀವನ ಕಳೆಯುವಂತಹ ಎಷ್ಟೋ ಕುಟುಂಬಗಳನ್ನು ನೋಡಲಿಕ್ಕೆ ಸಾಧ್ಯ. ಕುಟುಂಬಗಳಲ್ಲಿ ಸಮಾಧಾನ ಇಲ್ಲ, ಸಂತೋಷ ಇಲ್ಲ. ಕುಟುಂಬಗಳಲ್ಲಿ ಸಮಾಧಾನ ಇಲ್ಲ, ಸಂತೋಷ ಇಲ್ಲ. ಕುಡಿಯುವಂಥ ಪತಿ, ಹೊಡೆಯುವಂಥ ಪತಿ, ಅಳುವಂಥ ಪತ್ನಿ, ಅದನ್ನು ಪ್ರೇಕ್ಷಕರಾಗಿ ವೀಕ್ಷಿಸುವಂಥ ಮಕ್ಕಳು,
ಇವತ್ತು ಎಷ್ಟೋ ಕುಟುಂಬಗಳಲ್ಲಿ ಒಡೆಯಲ್ಪಟ್ಟಂಥ ಪರಿಸ್ಥಿತಿಗಳನ್ನು ನಾವು ನೋಡ್ತೇವೆ. ಅವರಿಗೆ ನಿರೀಕ್ಷೆ ಇಲ್ಲ. ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಳ್ತಾರೆ, ಎಷ್ಟೋ ವಿವಾಹ ವಿಚ್ಛೇದನಗಳು ನಡೆದು ಹೋಗ್ತವೆ, ಎಷ್ಟೋ ಪತಿ ಮನೆಯಲ್ಲಿ, ಪತ್ನಿ ಮನೆಯಲ್ಲಿ, ಹೀಗೆ ಎಷ್ಟೋ ಲೋಕದಲ್ಲಿ ಒಡೆಯಲ್ಪಟ್ಟಂಥ ಪರಿಸ್ಥಿತಿಗಳನ್ನು ನಾವು ನೋಡಲಿಕ್ಕೆ ಸಾಧ್ಯ. ಅವರಿಗೆ ನಿರೀಕ್ಷೆ ಇಲ್ಲ. ಆದರೆ ಒಂದು ಶುಭ ಸಂದೇಶವನ್ನು ನಾನು ಈ ಸಂದರ್ಭ ನೀವು ಕೊಡಲಿಕ್ಕೆ ಇಷ್ಟಪಡ್ತೇನೆ. ಯಾರಿಗೆ ನಿರೀಕ್ಷೆ ಇಲ್ಲವೋ ಅವರಿಗೆ ಯೇಸು ಕ್ರಿಸ್ತನ ನಿರೀಕ್ಷೆ ಆಗಿದ್ದಾರೆ. ಯೇಸು ನಮ್ಮ ನಿರೀಕ್ಷೆ. ಸತ್ಯವೇದದಿಂದ 3 ವಾಕ್ಯ ಈ ಸಂದರ್ಭದಲ್ಲಿ ನಾನು ನಿಮಗೋಸ್ಕರ ಓದಲಿಕ್ಕೆ ಇಷ್ಟಪಡ್ತೇನೆ. ಕೀರ್ತನೆ 31:24 ವಚನ. ಕೀರ್ತನೆ 31:24 ವಚನ. ಯೆಹೋವನನ್ನು ನಿರೀಕ್ಷಿಸುವವರೇ ದೃಢವಾಗಿರಿ, ನಿಮ್ಮ ಹೃದಯವು ಧೈರ್ಯದಿಂದಿರಲಿ. ಯೆಹೋವನನ್ನು ನಿರೀಕ್ಷಿಸುವವರೇ ದೃಢವಾಗಿರಿ, ನಿಮ್ಮ ಹೃದಯವು ಧೈರ್ಯದಿಂದಿರಲಿ. ಯಾರೆಲ್ಲ ಕರ್ತನ ಯೇಸು ಕ್ರಿಸ್ತ ನಿರೀಕ್ಷಿಸುತ್ತಾರೆ ಆ ವ್ಯಕ್ತಿಗೂ ದೃಢವಾಗಿರಬೇಕು. ಕಾರಣ ಏನು ಗೊತ್ತುಂಟ? ಆತನನ್ನು ಯಾರಾದರೂ ನಿರೀಕ್ಷಿಸುವುದಾದರೆ ಅವರಿಗೆ ಆಶಾಭಂಗ ಇಲ್ಲ ಅಂತ ವಾಕ್ಯದ ನೋಡಿ. ಇನ್ನೊಂದು ವಾಕ್ಯ ಕೀರ್ತನೆ 33:18 ವಚನ ನಿಮಗೆ ಓದ್ತೇನೆ. ಯೆಹೋವನಾದರೂ ತನ್ನಲ್ಲಿ ಭಯಭಕ್ತಿ ಉಳ್ಳವರನ್ನು ಕಟಾಕ್ಷಿಸುತ್ತಾನೆ, ತನ್ನ ಕೃಪೆಯನ್ನು ನಿರೀಕ್ಷಿಸುವವರನ್ನು ಲಕ್ಷಿಸುತ್ತಾನೆ. ಯಾರೆಲ್ಲ ಆತನ ಕೃಪೆ ನಿರೀಕ್ಷೆ ಮಾಡ್ತಾರೋ ಅವರನ್ನು ಲಕ್ಷಿಸುತ್ತಾನೆ ಆತನು. ಇನ್ನೊಂದು 3ನೇ ವಾಕ್ಯ 119 ಕೀರ್ತನೆಯಲ್ಲಿ ನಾವು 81ನೇ ವಾಕ್ಯದಲ್ಲಿ ನಿಮಗೋಸ್ಕರ ಓದ್ತೇವೆ. ಆತನ ವಾಕ್ಯವು ಕೂಡ ನಿರೀಕ್ಷೆಯನ್ನು ತರುವಂಥದ್ದೆಂಬುದಾಗಿ ನಾವು ಅದರ ವಾಕ್ಯದಲ್ಲಿ ನಾವು ಓದಬಹುದು. ಕೀರ್ತನೆ 119:81. ನಿನ್ನ ರಕ್ಷಣೆಯ ಬಯಕೆಂದಲೇ ನನ್ನ ಮನವು ಬಲಗುಂದಿತು, ನಾನು ನಿನ್ನ ವಾಕ್ಯದಲ್ಲೇ ನಿರೀಕ್ಷೆಯುಳ್ಳವನಾಗಿದ್ದೇನೆ. ವಾಕ್ಯ ನಿರೀಕ್ಷೆಯನ್ನು ತರುವಂಥದ್ದಾಗಿದೆ. ಸಹೋದರಿ, ಕಿರಿದ ಕೂಟಗಳಲ್ಲಿ ಭಾಗವಹಿಸಿ ಅನೇಕ ವಿಶೇಷ ಕೂಟ ಭಾಗವಹಿಸಿದ್ರು. ಕರ್ತನು ಅವರಲ್ಲಿ ಒಂದು ಹೊಸ ನಿರೀಕ್ಷೆಯನ್ನು ಉಂಟು ಮಾಡಿದ. ನಿರೀಕ್ಷೆ ಕಳ್ಕೊಂಡವರಾಗಿದ್ದರು, ಕರ್ತನು ಅವರಿಗೆ ಒಂದು ನಿರೀಕ್ಷೆ ಕೊಟ್ಟ. ಪ್ರಸಂಗಿ ಪುಸ್ತಕ 9:4 ವಾಕ್ಯ ಹೇಳ್ತದೆ, 9:4 ಎಕ್ಲೆಶಿಯಾ, ಜೀವವುಳ್ಳ ಗುಂಪಿನಲ್ಲಿ ಸೇರಿದವನಿಗೆ ನಿರೀಕ್ಷೆ ಇದೆ ಎಂಬುದಾಗಿ. ಇವತ್ತು ಜೀವವುಳ್ಳ ಗುಂಪಿನಲ್ಲಿ ಅವರು ಸೇರಿದವರಾಗಿದ್ದಾರೆ. ಸಿಸ್ಟರ್, ಓಕೆ, ಮತ್ತೆ ಹೇಳಿ ನಿಮ್ಮ ಅನುಭವ. ಹೇಗೆ ನಿರೀಕ್ಷೆ ಬಂತು ನಿಮಗೆ? ಕಿರಿದ ಕೂಟಗಳಲ್ಲಿ ಭಾಗವಹಿಸ್ತಿದ್ದೀರಿ, ಬೇರೆ ಅದ್ಭುತ ಕೂಟಗಳಲ್ಲಿ ಭಾಗವಹಿಸ್ತಿದ್ರಿ, 6 ದಿನ ಬರ್ತೀವಿ, ವಾಕ್ಯ ಕೇಳ್ತಾ ಇದ್ರಿ, ನಿರೀಕ್ಷೆ ಉಂಟಾಗುವುದಕ್ಕೆ ಆರಂಭವಾಯ್ತಲ್ಲ. ಮತ್ತೆ ಆನಂತರ ನಾನು ಅದೇ ಕೆಲವು ರೀತಿಯಲ್ಲಿ ನನಗೆ ಬಲ ಉಂಟಾಯಿತು. ಅಂದರೆ ನನಗೆ ನಾನು ಸಾಯೋದು ಅಂತ ಆ ರೀತಿ ಒಂದೊಂದ್ಸರಿ ನನಗೆ ಸಾಯುವಂತಲೇ ಆಗ್ತಿತ್ತು, ಜೀವಿಸೋದು ಬೇಡವೆಂದು ಎಂಬುದಾಗಿ. ಆದರೆ ನಾನು ಎನಿಸ್ತಿದ್ದೆ, ನಾನು ಇವತ್ತು ಲೋಕದಲ್ಲಿ ಸ್ವಲ್ಪ ಕಷ್ಟ ಬಂದರೆ ನಾವು ಸಾಯ್ಬೋದು. ಆದರೆ ನಾನು ಇಂದಿನ ಜೀವಿತ ನಾನು ಸತ್ತು ಅಲ್ಲಿ ನಿತ್ಯ ನಿರಂತರ ನರಕದಲ್ಲಿ ನಾನು ಇರಬೇಕಲ್ಲ, ಒಂದು ಭಯ. ಪ್ರಿಯ ವೀಕ್ಷಕರೇ, ಒಂದು ಒಳ್ಳೆಯ ವಾರ್ತೆ ಅವರು ನಮಗೆ ಕೊಟ್ಟರು. ಏನೆಂದರೆ, ಈ ಲೋಕದ ಕಷ್ಟ ದುಃಖಗಳಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ಮನುಷ್ಯ ಏನು ಮಾಡ್ತಾನೆ? ಆತ್ಮಹತ್ಯೆಗೆ ಶರಣಾಗ್ತಾನೆ. ಆತ್ಮಹತ್ಯೆ ಮಾಡಿದಂಥ ವ್ಯಕ್ತಿ ರಕ್ಷಣೆ ಹೊಂದಿದವನಾಗಿದ್ದರೂ ಕೂಡ ಅವನು ನೇರವಾಗಿ ನರಕಕ್ಕೆ ಹೋಗಬೇಕು. ಅಲ್ಲಿ ಯುಗಾಂತರವರೆಗೂ ಅಲ್ಲಿ ನಿತ್ಯವಾದ ಯಾತನೆ ಇದೆ. ಅದು ಯಾತನೆಯ ಸ್ಥಳ. ಅಲ್ಲಿಂದ ತಪ್ಪಿಸಿಕೊಳ್ಳುವುದಕ್ಕೆ ಬೇರೆ ಮಾರ್ಗ ಇಲ್ಲ. ಯೋಬನ ಪುಸ್ತಕ 7ನೇ ಅಧ್ಯಾಯ 9ನೇ ವಾಕ್ಯ ಹೇಳ್ತದೆ, ನರಕಕ್ಕೆ ಹೋಗ್ಲಿಕ್ಕೆ ಎಂಟ್ರಿ ಡೋರ್ ಇದೆ, ಎಕ್ಸಿಟ್ ಡೋರ್ ಇಲ್ಲ ಅಂತ, ಅಲ್ಲಿಂದ ಹೊರಗೆ ಬರಲಿಕ್ಕೆ. ಅಲ್ಲಿ ಹೋದವನು ತಿರುಗಿ ಬರುವುದಿಲ್ಲ ಅಂತ ವಾಕ್ಯ ಹೇಳ್ತಾ ಇದೆ. ಅಲ್ಲಿ ಇರುವಂಥ ಘೋರವಾದ ಯಾತನೆ ಈ ಲೋಕದಲ್ಲಿ ಎಲ್ಲಿ ಕೂಡ ಇಲ್ಲ. ಅಂಥ ಘೋರ ಯಾತನೆ, ಘೋರ ವೇದನೆ, ಘೋರ ಪೀಡನೆ ನರಕದಲ್ಲಿದೆ. ಆದ ಕಾರಣ ದಯಮಾಡಿ ಪ್ರಿಯ ಸಹೋದರ ಸಹೋದರಿಯರೇ, ದುಃಖಗಳು ಬರುವಾಗ, ವೇದನೆಗಳು ಬರುವಾಗ, ಹೋರಾಟಗಳು ಬರುವಾಗ, ಜೀವಿತದಲ್ಲಿ ಸೋಲುಗಳು ಬರುವಾಗ ಆತ್ಮಹತ್ಯೆಗೆ ಶರಣಾಗಬೇಡ್ರಿ. ದಯಮಾಡಿ ಕರ್ತನ ನಂಬ್ರಿ, ಕರ್ತನಲ್ಲಿ ಪ್ರಾರ್ಥಿಸ್ರಿ, ಕರ್ತನಿಗೆ ಮೊರೆ ಹೋಗ್ರಿ. ಕರ್ತನ ಯೇಸು ಕ್ರಿಸ್ತನು ಮಾತ್ರ ನಿಮ್ಮ ಎಲ್ಲ ದುಸ್ಥಿತಿಯನ್ನು ನಿಮ್ಮನ್ನು ಬಿಡುಗಡೆ ಮಾಡಿ ಸಂತೋಷ ಸಮಾಧಾನ ಕೊಡಲಿಕ್ಕೆ ಆತನಿಂದ ಮಾತ್ರ ನಿಮಗೆ ಸಾಧ್ಯ ಇದೆ. ಓಕೆ, ಮತ್ತೆ ಸಿಸ್ಟರ್ ಹೇಳಿ. ಮತ್ತು ಲೋಕದ ಹೀಗೆ ಮಾತಾಡುವ ಕೆಲವು ನಮ್ಮ ಕುಟುಂಬಸ್ಥರ ಸಂಗಡ ನನ್ನ ಗಂಡ ಬದಲಾಗಿದ್ದಾರೆ, ಅವರು ಪ್ರಾರ್ಥನೆ ಮಾಡ್ತಾರೆ ಅಂತ ಹೇಳುವಾಗ, ಅಯ್ಯೋ ಅವನು ಇದ್ದದ್ದೇ ಅವನು ಹೋಗೋದು ಬರೋದು, ನೀನು ಅದನ್ನು ನಂಬುತ್ತೀಯ ಎಂಬುದಾಗಿ ಕೇಳಿದರು.
ನಾನು ಹೇಳಿದೆ, ನನ್ನ ದೇವರು, ನನ್ನ ಯೇಸು ದೇವರು ಅವರನ್ನು ಜೀವಿಸುವ ಆತನು. ಅವರು ಖಂಡಿತವಾಗಿ ಅವರು ಬಿಡುಗಡೆ ಕೊಟ್ಟರೆ ಅದು ಶಾಶ್ವತದ ಬಿಡುಗಡೆ. ಅವರು ಖಂಡಿತವಾಗಿ ನನ್ನ ಪತಿಯನ್ನು ಇನ್ನು ರಕ್ಷಿಸ್ತಾರೆ. ಇನ್ನಾದರೂ ಅವರು ದೃಢವಾಗಿ ನಿಲ್ಲುತ್ತಾರೆ. ನಾವು ಸಂತೋಷದಿಂದ ಬಾಳುತ್ತೇವೆ ಎಂಬುದಾಗಿ ನಾವು ಅವರಿಗೆ ಜನರಿಗೆಲ್ಲ ಹೇಳ್ತಾ ಇದ್ದೆ. ಆದರೂ ಕೂಡ ಅವರು ನೆಗಾಡ್ತಿದ್ರು. ಆದರೆ ನನಗೆ ಒಂದು ಭರವಸೆ, ಯಾವತ್ತು ದೇವರು ಬಿಡುಗಡೆ ಕೊಟ್ಟಿದ್ದಾರೆ. ನೋಡಿ, ಸತ್ಯವೇದದಲ್ಲಿ ಕೆಲವು ವಾಕ್ಯಗಳುಂಟು. 42ನೇ ಕೀರ್ತನೆ 3ನೇ ವಚನ ಮತ್ತು 10ನೇ ವಚನ ನಿಮಗೆ ಆಗುತ್ತಾನೆ. ನಿನ್ನ ದೇವರು ಎಲ್ಲಿ ಎಂದು ಜನರು ಯಾವಾಗಲೂ ನನ್ನನ್ನು ಗೇಲಿ ಮಾಡುವುದರಿಂದ ಹಗಲಿರುಳು ನನಗೆ ಕಣ್ಣೀರೇ ಆಹಾರವಾಯಿತು. 10ನೇ ವಚನ, ನನ್ನ ವಿರೋಧಿಗಳು ನಿನ್ನ ದೇವರು ಎಲ್ಲಿ ಎಂದು ಯಾವಾಗಲೂ ನನ್ನನ್ನು ಗೇಲಿ ಮಾಡುವುದರಿಂದ ನನ್ನ ಎಲುಬುಗಳೆಲ್ಲ ಮುರಿದ ಹಾಗಿವೆ. ಅನೇಕ ಸಂದರ್ಭಗಳಲ್ಲಿ ದೇವರ ಮಕ್ಕಳು ಕಷ್ಟದಲ್ಲಿ, ವೇದನೆಯಲ್ಲಿ, ದುಃಖದಲ್ಲಿ ಹೋಗುವಾಗ ಲೋಕವು ಪ್ರಶ್ನೆ ಮಾಡ್ತದೆ. ನೀನು ಆಲಯಕ್ಕೆ ಹೋಗ್ತಾ ಇದ್ದಿ, ದೀಕ್ಷಾಸ್ಥಾನ ತೆಗೆದುಕೊಂಡಿದ್ದಿ, ಯೇಸು ಕ್ರಿಸ್ತನನ್ನು ಅಂಗೀಕಾರ ಮಾಡಿದ್ದಿ, ನೀನು ಆರಾಧನೆ ಮಾಡ್ತಿ, ಪ್ರಾರ್ಥನೆ ಮಾಡ್ತಿ, ವಿಶೇಷ ಕೂಟಗಳಿಗೆ ಅಟೆಂಡ್ ಮಾಡ್ತಿ. ಆದರೂ ನಿನ್ನ ದುಸ್ಥಿತಿಗೆ ಯಾಕೆ ಬದಲಾವಣೆ ಇಲ್ಲ? ನಿನ್ನ ಪರಿಸ್ಥಿತಿಗೆ ಯಾಕೆ ಬದಲಾವಣೆ ಇಲ್ಲ? ನಿನ್ನ ಕಣ್ಣೀರು ಯಾಕೆ ಹೊರಿಸಲ್ಪಡ್ತಾ ಇಲ್ಲ? ಅನೇಕರು ಕೇಳ್ತಾರೆ. ಅಂದರೆ ನಾವು ಅವರಿಗೆ ಪ್ರತ್ಯುತ್ತರ ಕೊಡೋದಕ್ಕಿಂತ ನಂಬಿಕೆಯೊಂದಿಗೆ, ತಾಳ್ಮೆಯೊಂದಿಗೆ, ಪ್ರಾರ್ಥನೆಯೊಂದಿಗೆ ಆ ದಿವಸಗಳನ್ನು ಕಳೆಯುವುದಾದರೆ ಖಂಡಿತವಾಗಿ ಸಂತೋಷ, ಸಮಾಧಾನ ನಮ್ಮ ಜೀವಿತದಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ. ಪ್ರಿಯರೇ, ಓಕೆ, ಹೇಳಿ ಸಿಸ್ಟರ್, ಮತ್ತೇನಾಯಿತು? ಅನಂತರ ನನಗೆ ಕೆಲವು ಜನ ಹೇಳಿದರು, ನೀನು ಅವರೊಟ್ಟಿಗೆ ಜೀವಿಸೋದಕ್ಕಿಂತ ನೀನು ಹೊರಗೆ ಹೋಗಿ ನೀನು ನಿನ್ನಷ್ಟಿಗೆ ನೀನು 4 ಮಕ್ಕಳನ್ನು ಇಟ್ಟುಕೊಂಡು ನೀನು ಜೀವಿಸೋದು ಒಳ್ಳೆಯದೆಂಬುದಾಗಿ. ಆದರೂ ನಾನು ಹೇಳಿದೆ, ಇಲ್ಲ, ನನ್ನ ಕರ್ತನು ನನ್ನ ಪತಿಯನ್ನು ಬದಲಾಯಿಸ್ತಾರೆ, ನಾನು ಅವರೊಟ್ಟಿಗೆ ಜೀವನ ಮಾಡುತ್ತೇನೆ ಎಂಬುದಾಗಿ ಒಂದು ದೃಢ ನಿರ್ಧಾರದಿಂದ ನಾನು ಜೀವಿಸ್ತೀನಿ. ಮತ್ತು ಇನ್ನೂ ಕೂಡ ನನಗೆ ಮುಂದೆ ಕೂಡ ನನಗೆ ಅದೇ ಆಶೆ, ದೇವರು ನಮ್ಮ ಕುಟುಂಬದಲ್ಲಿ ಶಾಂತಿ ಸಮಾಧಾನ ತರ್ತಾರೆ. ಇನ್ನು ಕೂಡ ನಾವು ಗಂಡ ಹೆಂಡತಿ ಇಬ್ಬರು ಕೂಡ ಸಂತೋಷವಾಗಿದ್ದು ಮಕ್ಕಳಿಗೆ ಒಂದು ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಟ್ಟು ಮತ್ತು ದೇವರಿಗಾಗಿ ಒಂದು ಸಾಕ್ಷ್ಯದ ಜೀವಿತ ಜೀವಿಸಬೇಕು ಎಂಬುದಾಗಿ ನನ್ನ ಆಸೆ. ನಿಮ್ಮ ಆಸೆ? ಹೌದು. ಓಕೆ ಬ್ರದರ್, ಈಗ ನಿಮ್ಮ ಕುಟುಂಬದಲ್ಲಿ ಸಮಾಧಾನ, ಸಂತೋಷ ಇದೆಯಾ? ಹೀಗಿದೆ. ನಿಮ್ಮ ಮಿಸ್ಸಸ್ ಅನ್ನು ಪ್ರೀತಿ ಮಾಡ್ತೀರಾ? ಮಾಡ್ತೀನಿ. ಮಕ್ಕಳನ್ನು ಪ್ರೀತಿ ಮಾಡ್ತಾ ಇದ್ದೀರಾ? ಮಾಡ್ತಿದ್ದೇನೆ. ಈಗ ನಿಜವಾಗ್ಲೂ ಸಂತೋಷ ಇದೆಯಾ ನಿಮಗೆ? ನಿಜವಾಗ್ಲೂ. ಆಗ ಕುಡುಕತನ ಇತ್ತು, ಅಕ್ರಮ ಸಂಬಂಧಗಳಿತ್ತು, ಸಿಗರೇಟ್, ತಂಬಾಕು, ಇವೆಲ್ಲಗಳಿಗಿಂತ ಒಂದು ನಿಜವಾದ ಸಂತೋಷ ಇವತ್ತು ನೀವು ಅನುಭವಿಸ್ತಾ ಇದ್ದೀರಾ? ಮಾಡ್ತಿದ್ದೇನೆ. ಖಂಡಿತವಾಗಿ. ಹೌದು. ಈಗ ಅನುಭವದಲ್ಲಿ ಕಂಡುಕೊಂಡಿದ್ದೆ ಅಂದರೆ ಅಲ್ಲಿ ಇಲ್ಲದ ಸಂತೋಷ ಇವತ್ತು ಕ್ರಿಸ್ತನಲ್ಲಿ ನನಗಿದೆ ಎಂಬುದಾಗಿ ನೀವು ಖಂಡಿತವಾಗಿ ನಿಮಗೆ ಅನುಭವದಲ್ಲಿ ಕಂಡುಕೊಳ್ತಾ ಇದ್ದೀರಲ್ಲ. ಕೀರ್ತನೆಯಲ್ಲಿ 34ನೇ ಕೀರ್ತನೆ 8 ವಾಕ್ಯ ಹೇಳ್ತದೆ, ಯೆಹೋವನು ಸರ್ವೋತ್ತಮನೆಂದು ಅನುಭವ ಸವಿದು ನೋಡಿ. ಹಾಗಾದ್ರೆ ಯೇಸು ಸ್ವಾಮಿಯ ಪ್ರೀತಿಯನ್ನು ಅನುಭವದಿಂದ ಸವಿದು ನೋಡಿದ್ದೀರಿ ಅಲ್ಲ? ಈಗ ಸಂತೋಷ ಇದೆ, ಕುಟುಂಬದಲ್ಲಿ ಸಮಾಧಾನ ಇದೆ, ಕುಟುಂಬವಾಗಿ ಪ್ರಾರ್ಥನೆ ಮಾಡ್ತೀರಿ, ಕುಟುಂಬವಾಗಿ ಆರಾಧನೆಗೆ ಹೋಗ್ತೀರಿ. ಬೈಬಲ್ ಓದ್ತೀರಾ? ದಿನ ಓದ್ಲಿಕ್ಕೆ ಬರ್ತದೆ? ಬೈಬಲ್ ಓದ್ತಾ ಇದ್ದೀರಾ ಸಿಸ್ಟರ್? ನೀವು ಬೈಬಲ್ ಓದ್ತೀರಾ? ಓದ್ತೀರಿ. ಇವತ್ತು ಯಾವುದೇ ದುಃಖ, ವೇದನೆ ಇಲ್ಲ. ಈಗ ನಿಮ್ಮನ್ನು ಅನೇಕ ಕುಟುಂಬಗಳು ಕಾಣ್ತಾ ಇರಬಹುದು, ಏನು ಹೇಳ್ತಾರೆ ಅವರು ನಿಮ್ಮ ಬಗ್ಗೆ? ಕೆಲವು ಕುಟುಂಬ ಈ ರೀತಿಯಾಗಿ ಹೇಳ್ತಿದೆ, ಖಂಡಿತವಾಗಿಯೂ ನೀನು ಹೌದು, ನೀನು ನಿಜವಾಗಲೂ ಈಗ ನಾನು ನಂಬುತ್ತೇನೆ ನಿನ್ನ ದೇವರು ನಿನ್ನೊಟ್ಟಿಗೆ. ಅದು ನಮ್ಮ ಕುಟುಂಬ ನೆರೆಕರೆಯಲ್ಲಿ ಒಬ್ಬರು ನಾರಾಯಣ ಅಂತಿದ್ದಾರೆ, ಅವರು ಮೊನ್ನೆ ತಾನೇ ಹೇಳ್ತಾ ಇದ್ರು, ನಾನು ನಿನ್ನನ್ನು ಮೆಚ್ಚಿದ್ದೇನೆ, ನೀನು ಇಷ್ಟು ಸಮಸ್ಯೆಗಳಲ್ಲಿ ನಾನು ಎಣಿಸಿದ್ದು ನೀನು ಯಾವತ್ತೂ ಓಡಿ ಹೋಗ್ತೀಯ ಅಲ್ಲ, ನೀನು ಖಂಡಿತವಾಗಿ ನೀನೊಂದು ಹೆಣ್ಣಂತ ನಾನು ಹೆಮ್ಮೆ ಪಡ್ತೀನಿ. ಒಂದು ಅಂದರೆ ಅವರು ಯಾವ ರೀತಿಯಲ್ಲಿ ಒಳ್ಳೆಯದರಲ್ಲಿ ಹೇಳಿದ್ದಾರೆ, ಕೆಟ್ಟ ಅನುಭವದಲ್ಲಿ ಹೇಳಿದ್ದಾರೆ ಅಂತ ಗೊತ್ತಿಲ್ಲ. ಸಹೋದರ ನಾರಾಯಣ ಎಂಬವರು, ಅವರ ನೆರೆಕೆರೆಯವರು, ಅವ್ರನ್ನ ನೋಡಿ ಹೇಳ್ತಿದ್ರಂತೆ, ನಾನು ಎಷ್ಟೋ ಸಲ ಯೋಚನೆ ಮಾಡ್ತಾ ಇದ್ದೀನಿ ಓಡಿ ಹೋಗ್ತೀರಿ ಎಂಬುದಾಗಿ, ಆದರೆ ಇವತ್ತು ನಾನು ನಿನ್ನ ಮೆಚ್ತಾ ಇದ್ದೇನೆ ಎಂಬುದಾಗಿ ಇವರ ಕುಟುಂಬ ಜೀವಿತ ನೋಡಿ ಅವರು ಇವತ್ತು ಸಾಕ್ಷಿ ಕೊಡ್ತಾ ಇದ್ದಾರೆ. ಹಾಗಾದರೆ ಪ್ರಿಯರೇ, ಇವರ ಜೀವಿತದಲ್ಲಿ ನಡೆದಂಥ ಅದ್ಭುತ ನಿಮ್ಮ ಕುಟುಂಬದಲ್ಲಿ ನಡೀಲಿಕ್ಕೆ ಸಾಧ್ಯ ಇದೆ. ಯೇಸಪ್ಪನಿಗೆ ನಿಮ್ಮ ಕುಟುಂಬದಲ್ಲಿ ಒಂದು ಅವಕಾಶ ಕೊಡಿ. ಯೇಸು ಕ್ರಿಸ್ತನು ನಂಬುವವರಿಗೆ ದೇವರಾಗಿದ್ದಾನೆ. ಯಾರು ಬೇಕಾದರೂ ಆತನ ಹೆಸರನ್ನು ಕೂಗಬಹುದು. ವಾಕ್ಯ ಹೇಳ್ತದೆ, ರೋಮಪುರದ ಪತ್ರಿಕೆ 10ನೇ ಅಧ್ಯಾಯ 13ನೇ ವಾಕ್ಯ ಹೇಳ್ತದೆ, ಆತನ ನಾಮವನ್ನು ಯಾರೆಲ್ಲ ಕೂಗಿಕೊಳ್ತಾರೋ ಅವರಿಗೆ ರಕ್ಷಣೆ ಇದೆ ಎಂಬುದಾಗಿ ಸತ್ಯವೇದ ಹೇಳ್ತಾ ಇದೆ. ಯೇಸು ಸ್ವಾಮಿ ಕ್ರೈಸ್ತರ ದೇವರೆಂಬುದಾಗಿ ಸತ್ಯವೇದದಲ್ಲಿ ಬರೆಯಲಿಲ್ಲ, ಆತ ನಂಬುವವರಿಗೆ ದೇವರು. ವಾಕ್ಯ ಹೇಳ್ತದೆ, ಯೋಹನ್ನನ ಸುವಾರ್ತೆ 1ನೇ ಅಧ್ಯಾಯ 12-13 ವಾಕ್ಯ, ಯಾರ್ಯಾರು ಆತನನ್ನು
ರಕ್ಷಕನು ಒಡೆಯನಾಗಿ ಅಂಗೀಕರಿಸಿದರು, ಆತನ ಹೆಸರಲ್ಲಿ ನಂಬಿಕೆ ಇಟ್ಟರು, ಅವರಿಗೆ ದೇವರ ಮಕ್ಕಳಾಗುವಂಥ ಅಧಿಕಾರವನ್ನು ಕೊಟ್ಟನು. ಸಹೋದರಿ ಜಾನಕಿ, ಸಹೋದರ ಅಣ್ಣಿಯವರು ನಮ್ಮ ಮಧ್ಯದಲ್ಲಿ ಜೀವಂತ ಸಾಕ್ಷಿಯಾಗಿ ಇವತ್ತು ನಮ್ಮ ಮುಂದೆ ಇದ್ದಾರೆ. ಕುಟುಂಬದಲ್ಲಿ ಸಂತೋಷ ಇರಲಿಲ್ಲ, ಸಮಾಧಾನ ಇರಲಿಲ್ಲ. ಲೋಕವೆಲ್ಲ ಎದುರು ನೋಡಿದ್ದು ಏನು ಗೊತ್ತುಂಟ, ಇವರು ಪತಿಯನ್ನು ಬಿಟ್ಟು ಓಡಿ ಹೋಗಬೇಕು, ಇವರ ಕುಟುಂಬ ಅವರ ಆಲೋಚನೆ ಕೂಡ ಕೆಲವರು ಅವ್ರಿಗೆ ಕೊಟ್ಟರು. ಆಲೋಚನೆ ಕೊಟ್ಟಿರ್ಬೋದಲ್ಲ, ನೀವು ಯಾಕೆ ಅವರೊಟ್ಟಿಗೆ ಜೀವನ ಮಾಡ್ತೀವಿ ಹೋಗುವಂತ ಹೇಳಿದಾರ? ಅನೇಕರು ನಿಮ್ಮ ಸಂಬಂಧಿಕರು ಹೇಳಿರ್ಬೋದಲ್ಲ, ತಾಯಿ ಹೇಳಿದ್ರ, ಸ್ವಂತ ತಾಯಿ ಸಮೇತ ಅವರಿಗೆ ಹೇಳಿದ್ದಾರೆ. ಈ ಉಪದ್ರವಗಳನ್ನು ನೋಡಿ ತಮ್ಮ ಮಗಳು ಕಷ್ಟಪಡುವಂತ, ಅವರ ತಾಯಿ ನಿಮ್ಮ ತಾಯಿ, ನನ್ನ ತಾಯಿ ಮತ್ತೆ ನನ್ನ ತಮ್ಮ ಎಲ್ಲ, ಇವರ ತಮ್ಮ ಎಲ್ಲ ಹೇಳಿದ್ರು ನೋಡಿ. ಅವರೆಲ್ಲ ಆಲೋಚನೆ ಹೇಳಿದ್ರು, ನೀನು ಇವ್ರನ್ನ ಬಿಟ್ಟು ಓಡಿ ಹೋಗು, ಬಿಟ್ಟು ಬಿಡು ಹೋಗಂತ ಆಲೋಚನೆ ಕೂಡ ಕೊಟ್ಟಿದ್ದಾರೆ. ಆದ್ರೂ ಕೂಡ ದೇವರ ಮೇಲೆ ಅವರಿಗೆ ಭಯ ಇತ್ತು ಮತ್ತು ವಾಕ್ಯದ ಜ್ಞಾನ ಇದ್ದದರಿಂದಾಗಿ ಅವರು ತಮ್ಮ ಪತಿಯನ್ನು ಬಿಟ್ಟು ಹೋಗಲಿಲ್ಲ. ಎರಡನೇದಾಗಿ ಅವರಿಗೆ ನಿರೀಕ್ಷೆ ಇತ್ತು, ಯೇಸು ಸ್ವಾಮಿಯಲ್ಲಿ ನಿರೀಕ್ಷೆ ಇತ್ತು. ಖಂಡಿತ ಯೇಸು ಸ್ವಾಮಿ ಒಂದು ದಿನ ನಮ್ಮ ಕುಟುಂಬವನ್ನು ಪುನರ್ಸ್ಥಾಪಿಸುತ್ತಾನೆ, ಕಳ್ಕೊಂಡಂಥ ಸಮಾಧಾನ, ಸಂತೋಷ, ಐಕ್ಯತೆ, ನೆಮ್ಮದಿ ಇವೆಲ್ಲವನ್ನು ತಿರುಗಿ ಯೇಸು ಸ್ವಾಮಿ ಕೊಡ್ತಾನೆಂಬಂಥ ಒಂದು ನಿರೀಕ್ಷೆ ಅವರಿಗೆ ಯೇಸು ಕ್ರಿಸ್ತನು ಇದ್ದದರಿಂದಾಗಿ ಇವತ್ತು ಈ ಕುಟುಂಬ ಸಂತೋಷ, ಸಮಾಧಾನವನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯವಾಗಿದೆ ಪ್ರಿಯರೇ. ಹಾಗಾದರೆ ನೀವು ಕೂಡ ಯೇಸು ಕ್ರಿಸ್ತನ ನಂಬಿಕೆ ಇಡುವುದಾದ್ರೆ, ನಿರೀಕ್ಷೆ ಇಡುವುದಾದರೆ, ನಿಮ್ಮ ಕುಟುಂಬದಲ್ಲಿಯೂ ಕೂಡ ಕರ್ತನ ಅದ್ಭುತಗಳನ್ನು ಕಾಣಲಿಕ್ಕೆ ನಿಮಗೆ ಸಾಧ್ಯವಾಗ್ತಾ ಇದೆ ಪ್ರಿಯರೇ. ಹಾಗಾದ್ರೆ ಇವತ್ತು ನೀವು ಇಬ್ಬರು ಸಂತೋಷವಾಗಿದ್ದೀರಾ? ಸಹೋದರ ಅಣ್ಣಿ ಅವರೇ ಖುಷಿ ಆಗಿದ್ದೀರಲ್ಲ? ನೀವು ಖುಷಿ ಆಗಿದ್ದೀರಾ? ದಿವ್ಯ ಹೇಗಿದ್ದೀಯಮ್ಮ? ನೀನು ಯಾವತ್ತಾದ್ರೂ ನಿನ್ನ ತಂದೆ ಮಮ್ಮಿಯನ್ನು ಜಗಳ ಮಾಡೋದು ಕಂಡಿದೀಯಾ? ಎಷ್ಟು ಸಲ ನೋಡಿದ್ದಿ? ಈಗ ಎಷ್ಟನೇ ಕ್ಲಾಸ್ ನೀನು? 9th. ನಿನಗೇನು ಅನ್ನಿಸ್ತೈತೆ ತಮ್ಮ ಪಪ್ಪ ಮತ್ತು ಮಮ್ಮಿ ಜಗಳ ಮಾಡುವಾಗ? ನೀವು ಅಡ್ಡ ಹೋಗಿದ್ಯಾ? ಯಾವ ಥರ ಜಗಳ ಮಾಡ್ಬೇಕಂತ ಹೇಳಿದ್ಯಾ? ಹೇಳಿದ್ದು ಉತ್ತರ ಉಂಟಾ? ನಿನಗೆ ಬೇಜಾರಾಗ್ಲಿಲ್ವಾ? ಇವರೆಲ್ಲ ನೀನು ನೋಡಿದ್ಯಾ? ದೀಪ್ತಿ ನೋಡಿದ್ಯಾ? ಧೀರಜ್, ದೀಕ್ಷಾ ನೋಡಿದ್ದೀರಾ? ನಿಮ್ಗೆ ದುಃಖ ಆಗ್ಲಿಲ್ವಾ? ಬೇಜಾರಾಗ್ಲಿಲ್ವಾ? ಯಾವತ್ತಾದ್ರೂ ಪಪ್ಪಗೆ ಹೇಳಿದ್ದೀರಾ ಪಪ್ಪ ಜಗಳ ಮಾಡಬೇಡಿ ಹೇಳಿದ್ದೀರಾ? ಮಮ್ಮಿಗೆ ಹೇಳಿದ್ದೀರಾ? ಹೇಳಿದ್ದೀರಾ? ಈಗ ಸಂತೋಷ ಆಗ್ತಾ ಇದೆಯಾ? ಪಪ್ಪ ಮಮ್ಮಿಯನ್ನು ನೋಡಿ ಖುಷಿ ಆಗ್ತಾ ಇದೆಯಾ? ಓಕೆ, ಇದೇ ರೀತಿ ಇರಬೇಕಂತ ಬಯಸ್ತೀರಾ? ನಿಮ್ಮ ಪಪ್ಪ ಮಮ್ಮಿ ಜಗಳ ನಿಲ್ಲಿಸಿದ್ದು ಯಾರು? ಯೇಸು. ನಿಮ್ಮ ಪಪ್ಪನನ್ನು ಬದಲಾಯಿಸಿದ್ದು ಯಾರು? ನಿಮ್ಮ ಕುಟುಂಬದಲ್ಲಿ ಸಂತೋಷ, ಸಮಾಧಾನ ಕೊಟ್ಟದ್ದು ಯಾರು? ಇವು ಸಂತೋಷ ಆಗ್ತಾ ಇದೆಯಾ? ದಿವ್ಯಾ, ನಿನಗೇನಾಗಬೇಕು ಅಂತ ಆಸೆ ಅಮ್ಮ? ಡಾಕ್ಟರ್ ಆಗಬೇಕು. ಯಾಕೆ ನೀನು ಡಾಕ್ಟರ್ ಆಗಬೇಕು? ಯಾಕೆ ಡಾಕ್ಟರ್ ಆಗ್ಲಿಕ್ಕೆ ಇಷ್ಟಪಡ್ತಿ? ಎಲ್ಲರನ್ನು ಸೇವೆ ಮಾಡಬೇಕು ಅಲ್ಲ, ಬಡವರನ್ನು ಸೇವೆ ಮಾಡಬೇಕು, ಅಪ್ಪ ಅಮ್ಮನ ನೋಡಬೇಕಲ್ಲ. ಓಕೆ, ದೀಪ್ತಿ ಏನಾಗಬೇಕಪ್ಪ ಆಸೆ ನಿನಗೆ? ಏನಂತೆ? ಡ್ಯಾನ್ಸರ್ ಆಗಬೇಕಾ? ಡ್ಯಾನ್ಸ್ ಮಾಡ್ಲಿಕ್ಕೆ ಇಷ್ಟಪಡ್ತೀಯಾ? ಡ್ಯಾನ್ಸ್ ಬರ್ತದ ನಿನಗೆ? ಓಕೆ. ನೀನು ಧೀರಜ್ ಏನಾಗಬೇಕಂತ ಆಸೆ ಇದೆ? ಏನಿಲ್ವಾ? ಇಂಜಿನಿಯರಾ, ಪೈಲಟಾ, ಏನು? ಇಂಜಿನಿಯರ್ ಆಗಬೇಕಾ? ಓಕೆ. ನಿನಗೇನು ಆಸೆ ಇದೆ ದೀಕ್ಷಾಗೆ? ಸೇವೆ ಮಾಡಲಿಕ್ಕೆ, ದೇವರ ಸೇವೆ ಮಾಡಲಿಕ್ಕೆ. ಓಕೆ, ನಿಮ್ಮ ಆಸೆಗಳನ್ನು ದೇವರು ನೆರವೇರಿಸಲಿ. ನೀವು ಇನ್ನೂ ನೆನೆಸೋದಕ್ಕಿಂತಲೂ, ದೇವರ ವಾಕ್ಯ ಅಂತ ಎಫೆಸ 3:20-21 ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತ ಅಧಿಕವಾಗಿ ಕಾರ್ಯ ಮಾಡುವ ದೇವರು. ಮಾತ್ರವಲ್ಲ, 1 ಕೊರಿಂಥ 2:9 ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಅದರ ಭಾವನೆ ಮನುಷ್ಯನ ಹೃದಯದಲ್ಲಿ ಹುಟ್ಟೇ ಇಲ್ಲ, ತನ್ನನ್ನು ಪ್ರೀತಿಸುವುದಕ್ಕಾಗಿ ಆತನು ಏನೆಲ್ಲ ಸಿದ್ಧ ಮಾಡಿದ್ದಾನೆಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತೇವೆ. ಹಾಗಾದರೆ ನೀವು ಯೋಚಿಸುವುದಕ್ಕಿಂತ ಅಧಿಕವಾಗಿ ನಿಮ್ಮ ಮಕ್ಕಳನ್ನು ದೇವರು ಆಶೀರ್ವಾದ ಮಾಡಲಿಕ್ಕೆ ಶಕ್ತನು. ಮಕ್ಕಳೇ, ನೀವು ಪ್ರಾರ್ಥನೆ ಮಾಡಿ, ಯೇಸಪ್ಪ ನನ್ನ ಜೀವಿತದಲ್ಲಿ ನಿನ್ನ ಉದ್ದೇಶ ಏನಿದೆ ಅದನ್ನು ನೆರವೇರಿಸಬಹುದಾಗಿ ತಕ್ಕ ಸಮಯದ ದೇವರೇ ನಿಮಗೆ ಆಲೋಚನೆ ಕೊಟ್ಟು ನಿಮ್ಮನ್ನು ಮುನ್ನಡೆಸುತ್ತಾನೆ. ಆಯಿತಾ? ದಿವ್ಯಾ ಪ್ರಾರ್ಥನೆ ಮಾಡ್ತಾ ಇದೀಯಾ? ಬೈಬಲ್ ಓದ್ತೀಯಾ? ನೀನು ದೀಪ್ತಿ ಪ್ರಾರ್ಥನೆ ಮಾಡ್ತೀಯಾ? ಬೈಬಲ್ ಓದ್ತೀಯಾ? ಧೀರಜ್ ಪ್ರಾರ್ಥನೆ ಮಾಡ್ತೀಯಾ? ಬೈಬಲ್ ಓದ್ತೀಯಾ? ದೀಕ್ಷಾ ಪ್ರಾರ್ಥನೆ ಮಾಡ್ತೀಯಾ? ಬೈಬಲ್ ಓದ್ತೀಯಾ? ಯಾವುದಾದ್ರೂ ವಾಕ್ಯ ನಿಮಗೆ ಭಯಪಟ್ಟ ಬರ್ತದ? ಆಹಾ ಸಹೋದರರು, ಒಂದಾಗಿರುವುದು ಎಷ್ಟೋ ಒಳ್ಳೆಯದು, ಎಷ್ಟೋ ರಮ್ಯವಾದುದು. ಅದು ಆರೋನನ ಗಡ್ಡದ ಮೇಲೆಯೂ ಅವನ ಅಂಗಿಗಳ ಹೊರಪಟ್ಟಿಯವರೆಗೂ ಹರಿದು ಬರುವ ಶ್ರೇಷ್ಠ ತೈಲದಂತೆಯೂ ಇದೆ. ಹೆರ್ಮನ್ ಪರ್ವತದಲ್ಲಿ ಹುಟ್ಟಿ ಚಿಯನ್ ಪರ್ವತದಲ್ಲಿ ಬೀಳುವ ಮಂಜಿನಂತೆ ಇದೆ. ಸಮಾಧಾನವು, ಸಂತೋಷವು ಸದಾಕಾಲ ಇರಬೇಕೆಂದು ಯೆಹೋವನು ಆಜ್ಞಾಪಿಸಿದ್ದಾನೆ. ಕೀರ್ತನೆ 103. ಗುಡ್. ಓಕೆ,
ಅಮ್ಮ ದೀಪ್ತಿ, ನೀನೇಂದ್ರೆ ವಾಕ್ಯ ಹೇಳ್ತೀಯಾ? ಹೇಳಮ್ಮ. ಯೆಹೋವನು ನನಗೆ ಕುರುಬನು ಕೊರತೆ ಪಡೆಯನು, ಆತನ ಹಸಿರು ಗಾವಲುಗಾರ ನನ್ನನ್ನು ತಂಗಿಸುತ್ತಾನೆ, ವಿಶ್ರಾಂತಿಕಾಲದ ನೀರುಗಳ ಬಳಿಗೆ ಬರಮಾಡುತ್ತಾನೆ. ನನ್ನ ಪ್ರಾಣವನ್ನು ಜೀವಿಸ ಮಾಡಿ ತನ್ನ ಹೆಸರಿಗೆ ತಕ್ಕಂತೆ ನೀತಿ ಮಾರ್ಗದಲ್ಲಿ ನನ್ನನ್ನು ನಡೆಸುತ್ತಾನೆ. ನಾನು ಕಾಲ್ಗತನ ಕಣಿವೆಯಲ್ಲಿ ನಡೆಯುವಾಗ ನೀನು ಹತ್ತಿರವಿರುವುದರಿಂದ ಕೇಡಿಗೆ ಹೆದರೇನು. ನಿನ್ನ ದೊಣ್ಣೆ ನಿನ್ನ ಕೋಲು ನನಗೆ ಧೈರ್ಯ ಕೊಡುತ್ತದೆ. ನನ್ನ ಪಾತ್ರೆ ತುಂಬಿ ಒರೆಸುತ್ತದೆ. ವೈರಿಗಳ ಮುಂದೆ ನೀನು ನನಗೋಸ್ಕರ ಔತಣವನ್ನು ಸಿದ್ಧಪಡಿಸಿದ್ದೆ. ನನ್ನ ತಲೆಗೆ ತೈಲವನ್ನು ಹಚ್ಚಿಸುತ್ತಿ, ನನ್ನ ಪಾತ್ರೆ ತುಂಬಿ ಒರೆಸುತ್ತದೆ. ನಿಶ್ಚಯವಾಗಿ ನನ್ನ ಜೀವಮಾನದಲ್ಲಿ ಶುಭ ಕೃಪೆ ನನ್ನನ್ನು ಹಿಂಬಾಲಿಸುತ್ತದೆ. ನಾನು ಸದಾಕಾಲ ಯೆಹೋವನ ಮಂದಿರದಲ್ಲಿ ವಾಸಿಸುವೆನು. ಕೀರ್ತನೆ 23. ಗುಡ್. ಧೀರಜ್ ಏನಾದ್ರೂ ವಾಕ್ಯ ಗೊತ್ತಾ? ಎದ್ದಿಯಾ? ಹೇಳಿ ನೋಡಮ್ಮ. ಸ್ವಲ್ಪ ಯಾವುದು ಗೊತ್ತಾ ಅದು ಹೇಳು, ತೊಂದರೆ. ಸದಾಕಾಲ ಯೆಹೋವನು ನಿನ್ನನ್ನು ಕಾಪಾಡುವನು. ಹೇಳಿ ತೊಂದರೆ ಇಲ್ಲ. ಯಾವ್ದು ಬರ್ತದೆ ಅದು ಹೇಳು. ಕೀರ್ತನೆ ಹಾಂ 24:3. ಆಯ್ತು. ದೀಪ್ತಿ ಕೊಡು, ದೀಕ್ಷಾ ಕೊಡು. ದೀಕ್ಷಾ ಹೇಳಮ್ಮ, ಯಾವುದು ವಾಕ್ಯ ಗೊತ್ತಾ? ಹೇಳಮ್ಮ. ಪರತ್ಪರನ ಮೊರೆ ಹೊಕ್ಕಿರುವನು, ಸುರಕ್ಷಿತನ ಆಶಯದಲ್ಲಿ ಸುರಕ್ಷಿತನಾಗಿರುವನು. ಕೀರ್ತನೆ 91:1. ಗುಡ್. ಈ ಮಕ್ಕಳಿಗೋಸ್ಕರ ವೀಕ್ಷಕರೇ ನಾವೆಲ್ಲರೂ ಚಪ್ಪಲ್ ತಟ್ಟೋಣ. ಯಾವ್ದಾರು ಹಾಡು ಬರ್ತದಮ್ಮ? ಒಂದು ಚರಣ ಆಡ್ಬೋದಾ? ಒಂದೇ ಚರಣ ಒಟ್ಟಿಗೆ ಸೇರಿ ನೀವು ಆಡಿ ನೋಡು. 4 ಮಕ್ಕಳು ಆಡಿ ನೋಡಿ. ಯಾರಿಲ್ಲ ನಿನ್ನ ಹೊರತು ದೇವರಿಲ್ಲ, ನೀನೇ ನನಗೆಲ್ಲ, ನನಗೆ ಯಾವ ಭಯವಿಲ್ಲ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ, ನೀನೇ ನನಗೆಲ್ಲ, ನನಗೆ ಯಾವ ಭಯವಿಲ್ಲ. ಗುಡ್. ಪ್ರಿಯ ಮಕ್ಕಳೇ, ನಿಮ್ಮ ಡ್ಯಾಡಿ ಮಮ್ಮಿಗೆ ನೀವು ಏನಾದ್ರು ಹೇಳಿಕ್ಕೆ ಇಷ್ಟಪಡ್ತೀರಾ? ತುಂಬ ಪ್ರೀತಿ ಮಾಡ್ತೀರಾ? ದೇವ್ರು ನಿಮ್ಮನ್ನು ಆಶೀರ್ವಾದ ಮಾಡಿ. ಡ್ಯಾಡಿ ಮಮ್ಮಿಗೆ ನೀವು ಪ್ರೇಯರ್ ಮಾಡಬೇಕು. ಮಾಡ್ತೀರಾ? ಓಕೆ, ಆಯ್ತಾ? ಪ್ರಿಯ ಸಹೋದರ ಅಣ್ಣಿಯವರೇ, ಈ ಒಂದು ಒಳ್ಳೆಯ ಸಂದರ್ಭದಲ್ಲಿ ನಿಮ್ಮ ಪ್ರಿಯ ಪತ್ನಿಗೆ ಏನಾದರೂ ಹೇಳಿಕ್ಕೆ ಇಷ್ಟಪಡ್ತೀರಾ? ಹೌದು. ಏನು? ನಾನು ಕ್ಷಮಾಪಣೆ ಕೇಳಲಿಕ್ಕೆ ಇಷ್ಟಪಡ್ತೇನೆ. ಕ್ಷಮಾಪಣೆ ಕೇಳಿಕ್ಕೆ ಇಷ್ಟಪಡ್ತೀರಾ? ಯಾವ ರೀತಿಯಲ್ಲಿ? ನಾನು ಇದುವರೆಗೆ ಮಾಡಿದಂಥ ಎಲ್ಲ ತಪ್ಪಿಗಾಗಿ ನಾನು ಕ್ಷಮಾಪಣೆ ಕೇಳ್ಕೊಳ್ತೇನೆ. ಮುಂದಿನ ಜೀವಿತ ನಾವು ಕ್ರಿಸ್ತ ಯೇಸುವಿಗಾಗಿ ಕುಟುಂಬವಾಗಿ ಜೀವಿಸಬೇಕಾಗಿ, ಇತರರಿಗೆ ಕೂಡ ಸತ್ಯವಾಕ್ಯವನ್ನು ಪ್ರಕಟಿಸುವವರಾಗಬೇಕಾಗಿ ದೇವರು ನಮ್ಮನ್ನು ಆಶೀರ್ವಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ನೀವು ಪ್ರಿಯ ಜಾನಕಿಯವರೇ, ನೀವು ಏನಾದ್ರು ನಿಮ್ಮ ಪತಿಗೆ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಹೌದು ಪಾಸ್ಟರ್, ನಾನು ನನ್ನ ಪತಿಯನ್ನು ತುಂಬ ಪ್ರೀತಿ ಮಾಡ್ತೇನೆ. ನಾವು ನಮ್ಮ ಕುಟುಂಬವಾಗಿ ನಾವು ಪ್ರೀತಿ ಅನ್ಯೋನ್ಯತೆಯಲ್ಲಿ ಜೀವಿಸಬೇಕು. ಮಕ್ಕಳು, ನಾವು ಪತಿ ಪತ್ನಿ ಯೇಸು ಕ್ರಿಸ್ತನ ಸಾಯುವುದಾದರೂ ಜೀವಿಸುವುದಾದರೂ, ಕಷ್ಟವಾಗಲಿ ಸುಖವಾಗಲಿ ನಾವು ಯೇಸು ಕ್ರಿಸ್ತನಿಗಾಗಿ ಸಾಕ್ಷಿಯಾಗಿ ಜೀವಿಸಬೇಕೆಂಬುದೇ ನಮ್ಮ ಆಶೆ. ನಾನು ಕೂಡ ನನ್ನ ಪತಿ ಹತ್ರ ಹೃದಯಪೂರ್ವಕವಾಗಿ ಕ್ಷಮೆಯನ್ನು ಬೇಡಿಕೊಳ್ಳುತ್ತೇನೆ. ಮುಂದೆ ನಿಮ್ಮ ಕುಟುಂಬ ಒಂದು ಸಂತೋಷದ ಕುಟುಂಬವಾಗಿ ಬದಲಾಗಬೇಕು ಅಲ್ಲ? ಈಗಾಗಲೇ ಸ್ವಾಮಿ ನಿಮ್ಮ ಕುಟುಂಬವನ್ನು ಸಂತೋಷ ಕುಟುಂಬವಾಗಿ ಬದಲಾಯಿಸ್ತಾನೆ. ಹೇಗೆ ಕೈ ಹಿಡ್ಕೊಂಡಿದ್ರೆ ಅದೇ ರೀತಿ ಕೈ ಹಿಡ್ಕೊಳ್ಳಿ. ಮಕ್ಕಳಿಂದ ಕೈ ಹಿಡ್ಕೊಳ್ಳಿ. ನಿಮ್ಮ ಕುಟುಂಬಕ್ಕಾಗಿ ನಾನು ಪ್ರಾರ್ಥನೆ ಮಾಡ್ತೀನಿ. ಈ ಸಂದರ್ಭದಲ್ಲಿ ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕದ ತಂದೆಯಾದ ದೇವರೇ, ಯೇಸುವಿನ ಪರಿಶುದ್ಧ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ನಿನ್ನ ಪಾದಕ್ಕೆ ಬಂದಿದ್ದೇವೆ. ಸಹೋದರ ಅಣ್ಣಿ, ಸಹೋದರಿ ಜಾನಕಿಗಾಗಿ, ಅವರ 4 ಮಕ್ಕಳಿಗಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ. ಈ ಕುಟುಂಬದಲ್ಲಿ ಸಮಾಧಾನ ಇರಲಿಲ್ಲ, ಸಂತೋಷ ಇರಲಿಲ್ಲ, ನೆಮ್ಮದಿ ಇರಲಿಲ್ಲ ಕರ್ತನೆ. ಕುಡುಕತನ, ಜಗಳ, ಅಕ್ರಮ ಸಂಬಂಧ, ಅನೇಕ ತಪ್ಪಾದ ಸಂಗತಿಗಳು ಇದ್ದಂಥ ಸಂದರ್ಭದಲ್ಲಿ, ಸಹೋದರಿ ಜೀವಿತದ ನಿರೀಕ್ಷೆಯನ್ನು ಕಳ್ಕೊಂಡಂಥ ಒಂದು ಸಂದರ್ಭದಲ್ಲಿ, ಲೋಕವೆಲ್ಲ ಅವ್ರು ನೋಡಿಕೊಂಡು ಏನೋ ಮಾತಾಡುವಂಥ ಸಂದರ್ಭದಲ್ಲಿ ನೀನು ಅವನು ಹುಡುಕಿ ಬಂದು ಅವನು ಪ್ರೀತಿ ಮಾಡಿದಿ ಕರ್ತನೆ. ಅವರ ಕುಟುಂಬಕ್ಕೆ ಸಮಾಧಾನ ಕೊಟ್ಟು ಸ್ವಾಮಿ. ಅವರ ಕುಟುಂಬಕ್ಕೆ ಅಪ್ಪ ಎಲ್ಲಕ್ಕಿಂತ ಹೆಚ್ಚಾಗಿ ರಕ್ಷಣೆ ಕೊಟ್ಟು, ಆತ್ಮ ರಕ್ಷಣೆ ಕೊಟ್ಟು, ಅದಕ್ಕಾಗಿ ಸ್ತೋತ್ರ. ನಿತ್ಯ ಜೀವದ ನಿರೀಕ್ಷೆಯನ್ನು ಅವರ ಕುಟುಂಬದಲ್ಲಿ ಉಂಟು ಮಾಡಿದೆ ರಾಜ. ಒಂದು ಸುಂದರವಾದಂಥ ಒಂದು ಒಳ್ಳೆಯ ಜ್ಞಾನವುಳ್ಳ 4 ಮಕ್ಕಳನ್ನು ಅವರಿಗೆ ಕರುಣಿಸಿ ಕೊಟ್ಟಿದ್ದಿ, ಅದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತೇನೆ. ಮುಂದಿನ ದಿವಸಗಳಲ್ಲಿ ಅವರ ಬಯಕೆ ಹಾಗೆ ಸ್ವಾಮಿ ಒಂದು ಸಾಕ್ಷಿಯ ಜೀವಿತವನ್ನು ಜೀವಿಸಲಿಕ್ಕೆ ಅವರಿಗೆ ಸಹಾಯ ಮಾಡು. ಯೋಹನ 8:12 ನೀನು ಹೇಳಿದ್ದೀಯಲ್ಲ, ನಾನು ಈ ಲೋಕಕ್ಕೆ ಬೆಳಕಾಗಿದ್ದೇನೆ, ನನ್ನನ್ನು ಹಿಂಬಾಲಿಸುವವರು ಕತ್ತಲಲ್ಲಿ ನಡೆಯದೆ ಆತನು ಜೀವ ಕೊಡುವಂಥ ಬೆಳಕನ್ನು ಹೊಂದಿದ್ದಾನೆ ಎಂಬುದಾಗಿ ಹೇಳಿದ ವಾಕ್ಯ ಪ್ರಕಾರವಾಗಿ ಇವರು ನಿನ್ನನ್ನು ಹಿಂಬಾಲಿಸಿ ಲೋಕದಲ್ಲಿ ಒಂದು ಜೀವವುಳ್ಳ ಬೆಳಕಾಗಿ ಇನ್ನೊಬ್ಬರಿಗೆ ಬೆಳಕು ಕೊಡುವಂಥ ಒಂದು ಜನರಾಗಿ ಮಾರ್ಪಡುವಂತೆ ಇವರ ಜೀವಿತದಲ್ಲಿ ಕಾರ್ಯ ಮಾಡಬೇಕಾಗಿ ಕರ್ತನೆ ಕೇಳ್ಕೊಳ್ತೇನೆ. ತಂದೆ, ಮಗ, ಪವಿತ್ರ ಮನಸ್ಸಲ್ಲಿ ಇವರ ಕುಟುಂಬ ಜೀವಿತವನ್ನು ಕರ್ತನೆ ನಾನು ಆಶೀರ್ವಾದಿಸುತ್ತೇನೆ ಸ್ವಾಮಿ.
ಕಾರ್ಯ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆ ಆದವರೇ. ಪ್ರಿಯ ಆಸರೆ ಟಿವಿ ವೀಕ್ಷಕರೇ, ಸಂತೋಷದ ಕುಟುಂಬ, ಈ ಒಂದು ಕಾರ್ಯಕ್ರಮದಲ್ಲಿ ಇದುವರೆಗೆ ನಮ್ಮ ಜೊತೆಯಲ್ಲಿ ನೀವು ಇದ್ರಿ ಮತ್ತು ಖಂಡಿತವಾಗಿ ನಾನು ನಂಬುತ್ತೇನೆ ನೀವು ಆಶೀರ್ವದಿಸಲ್ಪಟ್ಟಿದ್ದೀರಿ ಎಂಬುದಾಗಿ. ಮತ್ತೊಂದು ಕಾರ್ಯಕ್ರಮದೊಂದಿಗೆ ತಮ್ಮ ಮುಂದೆ ಬರುವವರೆಗೆ ತಪ್ಪದೆ ವೀಕ್ಷಿಸಿ ಆಸರೆ ಟಿವಿ. ಗಾಡ್ ಬ್ಲೆಸ್ ಯು.